ಓಂ ಶಾಂತಿ. ಈ ಒಂದು ಮಧ್ಯಾಹ್ನದ ಸತ್ಸಂಗದಲ್ಲಿ ನಮ್ಮೆಲ್ಲರ ಆತ್ಮೀಯ ತಂದೆ ಪರಂಪಿತ ಶಿವಪರಮಾತ್ಮನನ್ನು ಆಹ್ವಾನಿಸುತ್ತಾ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಭಾಗವಹಿಸಿರುವ ಮತ್ತು ಭಾಗವಹಿಸಲಿರುವ ಎಲ್ಲ ನನ್ನ ಸಹೋದರ ಆತ್ಮರಿಗೆ ಸ್ವಾಗತ. ವಿಶೇಷವಾಗಿ ಬಾಬಾರವರು ಈ ದಿನ ಅನೇಕ ಮಹಾವಾಕ್ಯಗಳನ್ನು ತಿಳಿಸುವುದರ ಜೊತೆಗೆ ಬ್ರಾಹ್ಮಣ ಜನ್ಮದ ವಿಶೇಷತೆ ಏನು, ಬ್ರಾಹ್ಮಣ ಜನ್ಮದ ಮಹತ್ವ ಏನು ಅನ್ನೋದನ್ನು ಬಹಳ ವಿಸ್ತಾರವಾಗಿ ತಿಳಿಸಿ, ಬ್ರಾಹ್ಮಣರಿಗೂ ದೇವತೆಗಳಿಗೂ ವ್ಯತ್ಯಾಸ ಏನು, ಭಕ್ತರಿಗೂ ಬ್ರಾಹ್ಮಣರಿಗೂ ವ್ಯತ್ಯಾಸವೇನು, ಈ ಎಲ್ಲ ಮಾತುಗಳನ್ನು ತಿಳಿಸಿ ನಮ್ಮಲ್ಲಿ ಈ ಸಮಯಕ್ಕೆ ಬೇಕಾಗಿರುವ ಉಮ್ಮಂಗ ಉತ್ಸಾಹವನ್ನು ಕೊಟ್ಟು ಈಗ ಯಾವ ಒಂದು ಪುರುಷಾರ್ಥವನ್ನು ಮಾಡಬೇಕಾಗಿದೆ ಅನ್ನುವಂಥ ತಿಳುವಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ವಿಶೇಷವಾಗಿ ಧಾರಣೆ ಪಾಯಿಂಟು ಕೂಡ ಚೆನ್ನಾಗಿದೆ ಮತ್ತು ವರದಾನವೂ ಚೆನ್ನಾಗಿದೆ ಇವತ್ತು. ಹಾಗಾಗಿ ನಾವು ಒಂದು ಧಾರಣೆ ಮತ್ತು ವರದಾನಗಳ ಮುಖಾಂತರ ಇವತ್ತಿನ ಚಿಂತನೆಯನ್ನು ನಾವು ಒಂದು ಅರ್ಧ ಗಂಟೆಗಳ ಕಾಲ ನೋಡೋಣ. ಧಾರಣೆಯಲ್ಲಿ ಬಾಬಾರವರು ಇವತ್ತು ವಿಶೇಷವಾಗಿ ತಿಳಿಸಿದರು, ಯ ಬ್ರಾಹ್ಮಣ ಜೀವನ್ देवताओं से भी उत्तम जीवन है, इस नशे में रहना है, बुद्धि का योग और सबसे तोड़ एक माशुक को याद करना है. ಬಾಬಾರವರು ಏನು ಹೇಳಿದ್ರು ಇವತ್ತು ಧಾರಣೆಯಲ್ಲಿ, ಬ್ರಾಹ್ಮಣ ಜೀವನ ಯಾರಿಗಿಂತ ಶ್ರೇಷ್ಠ? ದೇವತೆಗಳಿಗಿಂತನೂ ಶ್ರೇಷ್ಠ. ಈ ನಶೆಯಲ್ಲಿ ಇದ್ದಾಗ ಮಾತ್ರ ನಮ್ಮ ಎಲ್ಲ ಕಡೆಯಿಂದ ಬುದ್ಧಿಯೋಗವನ್ನು ತೆಗೆದು ಒಬ್ಬ ತಂದೆಯಲ್ಲಿ ಜೋಡಿಸಲಿಕ್ಕೆ ಸಾಧ್ಯ ಅಂತ ಬಾಬಾರವ್ರ ಧಾರಣೆಯಲ್ಲಿ ಕೊಟ್ಟಿದ್ದಾರೆ. ವರದಾನ ಇದೆ, आस्तिक को आसक्ति को अनासक्ति में परिवर्तन करने वाले शक्ति स्वरूप भव. ಆಸಕ್ತಿಯನ್ನು ಅನಾಸಕ್ತಿಯಲ್ಲಿ ಪರಿವರ್ತನೆ ಮಾಡಿಕೊಳ್ಳುವಂತಹ ಶಕ್ತಿ ಸ್ವರೂಪರು ಆಗಿ ಅಂತ ಹೇಳಿದರೆ, ಯಾರ ಶಕ್ತಿ ಸ್ವರೂಪರು ಅಂದರೆ ಆಸಕ್ತಿಯನ್ನು ಅನಾಸಕ್ತಿಯಲ್ಲಿ ಪರಿವರ್ತಿಸಿಕೊಳ್ಳೋರು. ನಾವು ಈ ಜೀವನಕ್ಕೆ ಬಂದಿರೋದು ಎಲ್ಲವನ್ನ ಕಟ್ಕೊಳ್ಳೋದಕ್ಕೋ ಅಥವಾ ಬಿಟ್ಕೊಳ್ಳೋದಕ್ಕೋ ಅಲ್ವಾ? ಕಟ್ಕೊಳ್ಳೋಕ್ಕಲ್ಲ ನಾವು ಬಂದಿರೋರು, ಬಿಟ್ಕೊಳ್ಳೋಕೆ ನಾವು ಬಂದಿರೋದು. ಬದುಕೋದಕ್ಕಲ್ಲ ನಾವು ಬಂದಿರೋದು, ಸಾಯೋದಕ್ಕೆ ನಾವು ಬಂದಿರೋದು. ಹಾಗಾಗಿ ಬಾಬಾರವರು ಕೂಡ ಏನು ಹೇಳ್ತಿದ್ದಾರೆ, ಆಸಕ್ತಿಯನ್ನು ಅನಾಸಕ್ತಿಯಲ್ಲಿ ಪರಿವರ್ತನೆ ಮಾಡಿಕೊಳ್ಳುವಂಥವರೇ ಶಕ್ತಿ ಸ್ವರೂಪರಾಗಿ ಅಂತ ಹೇಳಿದ್ದಾರೆ. शक्ति स्वरूप बनने के लिए आसक्ति को अनासक्ति में बदली करो. अपनी देह में संबंधों में कोई भी पदार्थ में याद कहाँ भी आसक्ति है तो माया भी आसक्ति है और शक्ति स्वरूप नहीं बन सकते. इसलिए पहले अनासक्त बनो, तब माया के विघ्नों का सामना कर सकेंगे. विघ्नों के आने पर चिल्लाने व घबराने के बजाय शक्ति रूप धारण कर लो तो विघ्न विनाशक बन जाएंगे. ಬಾಬಾರವರು ವಿಶೇಷವಾಗಿ ಇವತ್ತು ಆಸಕ್ತಿಯನ್ನು ಅನಾಸಕ್ತಿಯಲ್ಲಿ ಬದಲಾವಣೆ ಮಾಡಿಕೊಳ್ಳಿ, ಆಗ ನೀವು ಮಾಯಾಜೀತರಾಗ್ತೀರಿ, ಆಗ ನೀವು ಶಕ್ತಿ ಸಂಪನ್ನರಾಗ್ತೀರಿ ಅಂತ ಹೇಳಿದ್ದಾರೆ. ಹಾಗಾದರೆ ನಾವೀಗ ಆಸಕ್ತಿಯನ್ನು ಅನಾಸಕ್ತಿ ಮಾಡಿಕೊಳ್ಳೋದು ಹೇಗೆ ಅನ್ನೋದ್ರ ಕಡೆಗೆ ಗಮನ ಕೊಡಬೇಕು. ಹೇಗೆ ಆಸಕ್ತಿಯನ್ನು ಅನಾಸಕ್ತಿಯಲ್ಲಿ ಬರಬೇಕು ಅಂದರೆ ಏನು ಮಾಡಬೇಕು ನಾವೀಗ? ಅದೇ ಹೆಂಗೆ ಅಂತ ಅದು ಎಲ್ರಿಗೂ ಗೊತ್ತಿದೆ. ಇಚ್ಛೆಗಳನ್ನು ತ್ಯಜಿಸೋದು ಅಂದ್ರೆ ಅದೇ, ಆಸಕ್ತಿ ಬಿಡೋದು ಅಂದ್ರೆ ಅದೇ, ಎಲ್ಲದರ ಮೇಲಿನ ಇಷ್ಟ ತೆಗೆದುಹಾಕಬೇಕು ಅಂದರೂ ಅದೇ ಇದೆ. ಆದರೆ ಅದಕ್ಕೆ ಉತ್ತರ ಏನು, ಉಪಾಯ ಏನು? ಬಾಬಾರವರು ಹೇಳಿದ್ರು ಆಸಕ್ತಿಯನ್ನು ಅನಾಸಕ್ತಿಯಲ್ಲಿ ಪರಿವರ್ತನೆ ಮಾಡ್ಕೊಂಬಿಡಿ, ಶಕ್ತಿ ಸ್ವರೂಪರಾಗ್ತೀರಿ. ಸರಿಯಪ್ಪ, ಆಸಕ್ತಿಯನ್ನು ಅನಾಸಕ್ತಿಯಲ್ಲಿ ಪರಿವರ್ತನೆ ಮಾಡ್ಕೊಳ್ಳೋದು ಹೆಂಗೆ? ಈಗ ಅದೇ ನಮಗೆ ಬಂದಿರೋದಲ್ವ. ಹೇಳಿ, ವೈರಾಗ್ಯ ಭಾವ. ವೈರಾಗ್ಯ ಭಾವ ಯಾವಾಗ ಬರುತ್ತೆ?
ಮಂಜುಳಕ್ಕವರೇ, ನಿಮ್ದು ಮ್ಯೂಟ್ ಮಾಡ್ಕೊಳ್ಬೇಕು, ಬೇರೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಮ್ಯೂಟ್ ಮಾಡ್ಕೊಂಡು ಮಾತಾಡಿ, ನೀವು ಕೇಳಿಸ್ಕೊಳ್ಬೋದು, ನೀವು ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಹೇಳಿ. ಟೋಟಲಿ ರಾಂಗ್ ಸಬ್ಜೆಕ್ಟ್, ಟೋಟಲಿ ರಾಂಗ್. ಅದನ್ನು ನೋಡಿದಾಗ ವೈರಾಗ್ಯ ಬರೋದಕ್ಕನಪ್ಪ ನಾವು ಇಲ್ಲಿ ಬಂದು ಕೂತಿರೋದು. ಸ್ಮಶಾನ ವೈರಾಗ್ಯ ಅಂತಲೇ ಹೇಳ್ತಾರಲ್ಲ, ಅದನ್ನು ಹದ್ದಿನ ವೈರಾಗ್ಯ ಅದೆಲ್ಲನೂ ಕೂಡ. ಆ ವೈರಾಗ್ಯ ಇಲ್ಲಿ ಬಂದೇ ನಾವು ಕಲಿಬೇಕಾಗಿಲ್ಲ, ಅದನ್ನು ಕಲಿಯೋದಕ್ಕೆ ಜಗತ್ತೇ ಇದೆ. ಅದು ಜಗತ್ತಿನಲ್ಲಿ ನಾವು ಹುಟ್ಟುತ್ತಲಿದ್ದನು ನೋಡ್ತಾನೆ ಬಂದಿದ್ದೀವಿ. ಸಾವುಗಳು ನೋಡಿಲ್ವಾ, ರೋಗಗಳು ನೋಡಿಲ್ವಾ, ಹಾಸ್ಪಿಟಲ್ಗಳು ನೋಡಿಲ್ವಾ, ಆಕ್ಸಿಡೆಂಟ್ಗಳು ನೋಡಿಲ್ವಾ, ನಮ್ಮ ಮನೆಯಲ್ಲೇ ಸತ್ತಿರೋದು ನೋಡಿಲ್ವಾ, ಕಾಯಿಲೆ ಬಿದ್ದಿರೋದು ನೋಡಿಲ್ವಾ, ಜೈಲಿಗೆ ಹೋಗಿರೋದು ನೋಡಿಲ್ವಾ? ಏನು ನೋಡಿಲ್ಲಪ್ಪ ನಾವು. ಯಾರಿಗೆ ಅನುಭವ ಇಲ್ಲ ಹೇಳಿದ್ದು? ಏನು ಹೊಸದ ಇದು ನಮಗೆ? ಅದು ಕೂಡ ಹೆಂಗಾಗ್ಬಿಟ್ಟದ, ನೋಡಿ 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 ಅದರಲ್ಲೂ ಕೂಡ ನಾವು ಸೆಟ್ ಆಗಿಬಿಟ್ಟಿವಿ. ಈಗ ಒಂದು ಉದಾಹರಣೆಗೆ ಹೇಳಬೇಕು ಅಂದರೆ, ಆ್ಯಕ್ಚುಲಿ ಅದು ಇಲ್ಲಿ ಹೇಳುವಂಥದ್ದಲ್ಲ, ಆದರೆ ಎಕ್ಸಾಂಪಲ್ಗೆ ಹೇಳ್ತೀನಿ ಹೆಂಗೆ ಸೆಟ್ ಆಗುತ್ತೆ ನಮ್ಮ ಮೈಂಡು ಅಂತ. ಪಬ್ಲಿಕ್ ಟಾಯ್ಲೆಟ್ಗಳು ಇರುತ್ತೆ, ಮುಂಚೆ ಯಾರಾದರೂ ಯೂಸ್ ಮಾಡಿದರೆ ಗೊತ್ತಿರುತ್ತೆ. ಎಮರ್ಜೆನ್ಸಿ ಅಂತ ಬಂದಾಗ ಪಬ್ಲಿಕ್ ಟಾಯ್ಲೆಟ್ ಬಸ್ ಸ್ಟ್ಯಾಂಡ್ಗಳಲ್ಲಿ ಇರ್ತವೆ. ಎಮರ್ಜೆನ್ಸಿಯಾಗಿ ಹೋಗ್ತಾರೆ ಅಂತ ಇಟ್ಕೊಳ್ಳಲ್ಲಿ. ಹೋಗೋರು ಹೆಂಗೆ ಹೋಗ್ತಾರೆ? ಹೋಗಬೇಕಾದ್ರೆ ಹಿಂಗೆ ಹಿಡ್ಕೊಂಡು ಹೋಗ್ತಾರೆ, ಮೂಗು ಮುಚ್ಕೊಂಡೇ ಹೋಗ್ತಾರೆ. ಅಲ್ಲಿ ಒಂದು ನಿಮಿಷನೂ ನಿಲ್ಲಕ್ಕಾಗಲ್ಲ, ಅಷ್ಟು ಪರಿಮಳ ಇರುತ್ತೆ ಅಲ್ವಾ? ಎಲ್ಲ ಹಿಂಗೆ ಇಟ್ಕೊಂಡೇ ಹೋಗಿರ್ತಾರೆ. ಅಪ್ಪಿ ತಪ್ಪಿ ಅವರಿಗಲ್ಲಿ ನಿಂದ್ರಬೇಕಾಗಿ ಬಂತು ಅಂದರೆ ಚಡಪಡಿಸ್ಬಿಡ್ತಾರೆ. ಒಂದು 10 ನಿಮಿಷ ಕಾಯಬೇಕಪ್ಪ ಅಂತಂದರೆ ಚಡಪಡಿಸ್ತಾರೆ. ಹಿಂಗೆ ಹಿಡ್ಕೊಂಡೇ ಹೋಗಿರ್ತಾರೆ. ಹೋಗಬೇಕಾದ್ರೆ ಒಂದು ಸಲ ಅವ್ರಿಗೆ ಚಾನ್ಸ್ ಸಿಕ್ಕು ಒಳಗೆ ಹೋದ್ರು ಅಂತ ತಿಳ್ಕೊಳ್ಳಿ, 1 ಗಂಟೆ ಆದರೂ ಹೊರಗಡೆ ಬರೋಂಗಿಲ್ಲ, ಮತ್ತೆ ಡೋರ್ ಬಡಿಬೇಕು ನಾವು. ಅವಾಗ ಅಷ್ಟು ಆನಂದ ಅಲ್ಲಿ ಕಾಣುತ್ತಾರೆ ಅವರು. ಅವಾಗ ಹೆಂಗೆ ಸೆಟ್ ಆಗಿಬಿಡುತ್ತಲ್ಲಿ? ಹೋಗ್ಬೇಕಾದ್ರೆ ಹಿಂಗೆ ಹಿಡ್ಕೊಂಡು ಹೋದವರು 1 ಗಂಟೆ ಆದರೆ ಯಾಕೆ ಸೆಟ್ ಆಯ್ತಲ್ಲಿ? ಆ ಒಂದು ವಾತಾವರಣಕ್ಕೆ 10 ನಿಮಿಷದೊಳಗಡೆ ಮೈಂಡ್ ಸೆಟ್ಟಾಗಿ ಬೇರೆ ಕಡೆಗೆ ಮನಸ್ಸನ್ನು ಮಗ್ನ ಮಾಡಿದಾಗ ಅಲ್ಲಿರುವಂಥ ಹೊರಗಿನ ಯಾವ ವಾತಾವರಣ ಮೊದಲು ಅಲ್ಲಿಗೆ ಸೆಟ್ ಆಗಿರಲಿಲ್ಲ. ಬೇರೆ ಕಡೆ ಯಾವುದೋ ಒಂದು ಆನಂದದೊಳಗಡೆ ಅವ್ರ ಮನಸ್ಸು ಸೆಟ್ ಆದಾಗ ಅಲ್ಲಿಯ ವಾತಾವರಣದ ಪ್ರಭಾವಕ್ಕೆ ಅವರು ಸೆಟ್ ಆಗಿಬಿಡ್ತಾರೆ ಆಟೋಮೆಟಿಕ್ಕಾಗಿ. ಹಾಗೆ ನಾವು ಬೇಕಾದಷ್ಟು ಸಾವು ನೋವುಗಳನ್ನು ನೋಡಿರೋರೆ, ಬೇಕಾದಷ್ಟು ರೋಗಗಳನ್ನು ನೋಡಿರೋರೆ, ಹಾಸ್ಪಿಟಲ್ಗಳನ್ನು ನೋಡಿರೋರೆ. ಅದನ್ನು ವೈರಾಗ್ಯ ಅಂತ ಕರೀತಾರೆ. ಆದರೆ ಆ್ಯಕ್ಚುಲಿ ಬ್ರಾಹ್ಮಣರಿಗೆ ವೈರಾಗ್ಯ ಅನ್ನೋ ಪದ ಸೂಟ್ ಆಗೋದೇ ಇಲ್ಲ. ವೈರಾಗ್ಯ ಮಾಡ್ಕೊಳ್ಳಂಗಿದ್ರೆ ನಾವು ಇಲ್ಲಿಗೆ ಬರಬೇಕಾಗಿಲ್ಲ. ಸನ್ಯಾಸಿಗಳು ಮಾಡಿಬಿಟ್ಟಿದ್ರು ಆಲ್ರೆಡಿ ಅದನ್ನು. ಸನ್ಯಾಸಿಗಳಿಗಿಂತ ವೈರಾಗ್ಯಗಳು ಮಾಡೋರು ಇದೀವಿ ನಾವು. ವೈರಾಗ್ಯ ಮಾಡೋದನ್ನು ಯಾವತ್ತು ಬಾಬರವರು ಇಲ್ಲಿ ಕಲಿಸೋದಿಲ್ಲ ನಮಗೆ. ಇದಕ್ಕೆ ಜ್ಞಾನ ಮಾರ್ಗಕ್ಕೂ ಭಕ್ತಿ ಮಾರ್ಗಕ್ಕೂ ಯಾಕೆ ಹಗಲಿ ರಾತ್ರಿ ಅಷ್ಟು ವ್ಯತ್ಯಾಸ ಅಂದರೆ, ಒಂದೊಂದು ಶಬ್ದದಲ್ಲಿ ರಾತ್ರಿ ಹಗಲಷ್ಟು ವ್ಯತ್ಯಾಸ ಇದೆ. ಆದರೆ ಬಾಬಾರವರು ಯಾಕೆ ಆ ಶಬ್ದಗಳನ್ನು ಬಳಸ್ತಾರೆ ಅಂದರೆ, ಒಂದೇ ಸಲಕ್ಕೆ ಜ್ಞಾನದ ಮಾತುಗಳು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ನಮಗಿಲ್ಲ ಅನ್ನೋ ಕಾರಣಕ್ಕಾಗಿಯೇ ಭಕ್ತಿ ಮಾರ್ಗದಲ್ಲಿ ನಾವುಗಳು ಬಳಸ್ಕೊಂಡು ಬಂದಿರುವ ಆಧ್ಯಾತ್ಮದ ಪದಗಳನ್ನು ಹಿಡ್ಕೊಂಡು ನಮಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಬಿಟ್ಟರೆ ಯಥಾರ್ಥವಾಗಿ ನೋಡಿದರೆ ಒಬ್ಬ ಬ್ರಾಹ್ಮಣನಾಗಿ ತ್ರಿಕಾಲದರ್ಶಿಯಾಗಿ ನಾನು ನೋಡಿದ್ರೆ ಅಜಗಜಾಂತರ ವ್ಯತ್ಯಾಸ ಇದೆ ಭಕ್ತಿ ಮಾರ್ಗದ ಶಬ್ದಗಳಿಗೂ ಜ್ಞಾನ ಮಾರ್ಗದ ಶಬ್ದಗಳಿಗೂ. ನಾವು ವೈರಾಗ್ಯ ಮಾಡೋದಿಲ್ಲ ಇಲ್ಲಿ. ವೈರಾಗ್ಯ ಅಂತಂದ್ರೇನು? ಒಂದು ಸಲ ತ್ಯಜಿಸಿದ ಮೇಲೆ ಮತ್ತೆ ಯಾವತ್ತೂ ಕೂಡ ಅದರ ಕಡೆಗೆ ತಿರುಗಿ ನೋಡದೇ ಇರೋದು ವೈರಾಗ್ಯ. ನಾವೇನಪ್ಪ ಇಲ್ಲಿ ವೈರಾಗ್ಯ ಮಾಡೋರಿದ್ದೀವಿ? ಯಾವುದು ಬಿಡೋರಿದ್ದೀರಿ ನೀವು? ಏನು ಬಿಟ್ಟಿವಿ? ವೈರಾಗ್ಯ ವೈರಾಗ್ಯ ಅಂತ ಹೇಳ್ತಾರಲ್ಲ, ಏನು ಬಿಟ್ಟಿರಿ? ಏನು ಶರೀರದ ಮೇಲೆ ವೈರಾಗ್ಯ ಇದೆಯಾ ನಿಮಗೆ? ದಿನಕ್ಕೆ 3 ಹೊತ್ತು ಹಾಕಿ ಹಾಕ್ತೀವಿ. ಪ್ರಪಂಚದ ಮೇಲೆ ವೈರಾಗ್ಯ ಇದೆ ನಿಮಗೆ? ಮತ್ತೆ ಇಲ್ಲಿಗೆ ಬರೋಕ್ಕೆ ರೆಡಿಯಾಗಿರಿ. ಸಂಪತ್ತಿನ ಮೇಲೆ ವೈರಾಗ್ಯ ಇದೆಯಾ ನಿಮಗೆ? ಮತ್ತೆ ಅದೇ ಸಂಪತ್ತು ಬೇಕು ಅಂತ ಪುರುಷಾರ್ಥ ಮಾಡ್ತಾ ಇದ್ದೀವಿ. ಮತ್ತೆ ಒಳ್ಳೆ ಶರೀರ ಬೇಕು, ಒಳ್ಳೆ ಆರೋಗ್ಯ ಬೇಕು ಅಂತಲೇ ಪುರುಷಾರ್ಥ ಮಾಡ್ತಾ ಇದ್ದೀವಿ. ಮತ್ತೆ ಎಲ್ಲಿ ವೈರಾಗ್ಯ ಆಯಿತು? ವೈರಾಗ್ಯ ತರಿಸೋದಕ್ಕೆ ಪರಮಾತ್ಮ ಬಂದಿಲ್ಲ, ಯಥಾರ್ಥ ದರ್ಶನ ಮಾಡಿಸ್ಲಿಕ್ಕೆ ಪರಮಾತ್ಮ ಬಂದಿದ್ದಾರೆ. ವೈರಾಗ್ಯ ಮಾಡಬೇಕಾಗಿರೋದು ಭಕ್ತರು, ವೈರಾಗ್ಯ ಬೇಕಾಗಿರೋದು ಸನ್ಯಾಸಿಗಳಿಗೆ, ನಾವು ಬ್ರಾಹ್ಮಣರಿಗಲ್ಲ. ನಾವು ಬ್ರಾಹ್ಮಣರು ಯಥಾರ್ಥವಾಗಿ ನಾವಾಗಿ ಅದನ್ನು ಜ್ಞಾನಯುಕ್ತವಾಗಿ ತ್ಯಾಗ ಮಾಡೋರೇ ಹೊರತಾಗಿ ನಾವು ವೈರಾಗ್ಯ ಮಾಡೋರಲ್ಲ. ವೈರಾಗ್ಯಕ್ಕೂ ತ್ಯಾಗಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ವೈರಾಗ್ಯ ಅಂದರೆ ಅದು ನಮಗೆ ಬೇಡವೇ ಬೇಡ, ಅದು ದುಃಖ ಕೊಡುತ್ತೆ ಅಂತ ಒಂದು ಸಲ ಡಿಸೈಡ್ ಮಾಡಿ ಅದರಿಂದ ದೂರ ಆಗಿಬಿಡೋದು ವೈರಾಗ್ಯ. ಮತ್ತು ಯಾವತ್ತೂ ಅದನ್ನು ನಾನು ಬಯಸೋದೇ ಇಲ್ಲ, ಅದು ವೈರಾಗ್ಯ.
ತ್ಯಾಗ ಅಂದರೆ ಅದರ ಯಥಾರ್ಥವನ್ನು ತಿಳಿದು ಆ ಸಮಯಕ್ಕಾಗಿ ನಾನು ಅದರಿಂದ ದೂರ ಇರೋದು, ಅದನ್ನು ಬಳಸ್ಕೊಳ್ಳುವ ಅವಕಾಶಗಳು ಎಲ್ಲ ಇದ್ದು ಕೂಡ ಅದರಿಂದ ಆ ಸಮಯದಲ್ಲಿ ಅದರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅದು ನಮಗೆ ಎಷ್ಟು ಉಪಯುಕ್ತನೋ ಅನುಪಯುಕ್ತನೋ ಅಂತ ತಿಳುವಳಿಕೆಯಿಂದ ನಾವು ಬಿಡೋದೇನಿದೆಯಲ್ಲ ಅದು ತ್ಯಾಗ. ಹಾಗಾಗಿ ನಾವು ತಿಳುವಳಿಕೆಯಿಂದ ಬಿಡೋರೇ ಹೊರತಾಗಿ ಅದು ನನಗೆ ದುಃಖ ಕೊಡುತ್ತೆ ಅಂತ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗೋದಕ್ಕಲ್ಲ. ನಾವು ಯಥಾರ್ಥವಾಗಿ ನಾವು ಆಳವಾಗಿ ಹೋದಾಗ ನಮಗೆ ವೈರಾಗ್ಯ ಮಾಡ್ತಾ ಇದ್ದೀವೋ ತ್ಯಾಗ ಮಾಡ್ತಾ ಇದ್ದೀವೋ ಅನ್ನೋದು ಗೊತ್ತಾಗುತ್ತೆ. ಉದಾಹರಣೆಗೆ ಈಗ ಚಿಕ್ಕ ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳಿದ್ದಾಗ ಹಸುಗೂಸಿಗೆ ಅದಕ್ಕೇನು ಆಸಕ್ತಿ ಇರುತ್ತೆ? ಭಾಳ ಅಂದ್ರೆ ಅದಕ್ಕೇನು ಪ್ರಪಂಚ? ಒಂದು ತಾಯಿ, ಇನ್ನೊಂದು ತಾಯಿಯ ಹಾಲು. ಹಾಲು ಬಿಟ್ಟರೆ ಆ ಟೈಮಲ್ಲಿ ಅದಕ್ಕೇನಾದರೂ ಬೇರೆ ಬೇಕಾ? ಏನು ಕೊಟ್ಟರು ಅದು ಸ್ವೀಕಾರ ಮಾಡೋದಿಲ್ಲ. ಆದರೆ ಅದು ಅಳ್ತಾ ಇರುತ್ತೆ, ಹಗಲು ರಾತ್ರಿ ಅಳ್ತರೆ ಅದು ಒಂದಕ್ಕೆ ಅಳುತ್ತೆ. ಯಾವುದಕ್ಕೆ? ತಾಯಿಯ ಹಾಲಿಗೆ ಮಾತ್ರ ಅಳ್ತಾರೆ. ಯಾಕಂದರೆ ಆವಾಗ ಅದು ಒಂದರ ಮೇಲೇ ಆಸಕ್ತಿ, ಅದಕ್ಕೆ ಮತ್ತೇನೂ ಬೇಕಿರೋದಿಲ್ಲ ಅದಕ್ಕೆ. ಅದನ್ನು ಸ್ವಲ್ಪ ದಿನ ಆದಮೇಲೆ ವರ್ಷ, 1 ವರ್ಷ, 1.5 ವರ್ಷ, 2 ವರ್ಷ ಕಳೆದ ಮೇಲೆ ತಾಯಿ ಏನು ಮಾಡ್ತಾಳೆ? ಇದಕ್ಕೆ ಕೆಪಾಸಿಟಿ ಬಂದಿದೆ ಅಂತ ಗೊತ್ತಾದ ಮೇಲೆ ಅದನ್ನು ಬಿಡಿಸ್ಬೇಕು. ಯಾಕಂದರೆ ನೆಕ್ಸ್ಟ್ ಇನ್ನೊಂದು ಪಾಪ ಬಂದರೂ ಸರಿ ಬರದೇ ಇದ್ದರೂ ಸರಿ ಅದನ್ನು ಬಿಡಿಸ್ಬೇಕು ಅಂದರೆ ಅಲ್ಟರ್ನೇಟ್ ಇನ್ನೊಂದು ಅದಕ್ಕೆ ರೂಢಿ ಮಾಡಿಸ್ಬೇಕು. ಆವಾಗ ಸ್ವಲ್ಪ ಸ್ಮೂತಾಗಿ ಬಿಸ್ಕಿಟ್ ಕಡೆಗೇನೋ ಚಾಕ್ಲೇಟ್ ಕಡೆಗೇನೋ ಇನ್ನೊಂದು ಮತ್ತೊಂದು ಅದನ್ನು ಸ್ವಲ್ಪ ಟೇಸ್ಟ್ಗಳನ್ನು ಚೇಂಜ್ ಮಾಡಿಸ್ಲಿಕ್ಕೆ ತಾಯಿ ಪ್ರಯತ್ನ ಪಡ್ತಾಳೆ. ಯಾಕಂದರೆ ಎಷ್ಟು ದಿನ ಅಂತ ಬರೀ ಹಾಲು ಕೊಟ್ಟೆ ಅದನ್ನು ಬೆಳೆಸೋಕ್ಕಾಗತ್ತೆ. ಹಾಗಾಗಿ ಆಸಕ್ತಿಯನ್ನು ಚೇಂಜ್ ಮಾಡಬೇಕಂತ ಒಂದು ಅಲ್ಟರ್ನೇಟ್ ಅಲ್ಲಿ ಏನು ಮಾಡ್ತಾರೆ? ಇಂಡೈರೆಕ್ಟಾಗಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಅದು ಹಾಲಿನಿಂದ ಬಿಸ್ಕಿಟ್ ಕಡೆಗೆ ಬರುತ್ತೆ. ಆಮೇಲೆ ಅದು ಅಳ್ತಾ ಇದ್ದರೆ ಅದು ಹತ್ತ ತಕ್ಷಣವೇ ಒಂದು ಬಿಸ್ಕಿಟ್ ಆದರೂ ಕೊಡಬೇಕು, ಚಾಕ್ಲೇಟ್ ಆದರೂ ಕೊಡಬೇಕು. ಬರೀ ಬಿಸ್ಕಿಟು ಬರೀ ಚಾಕ್ಲೇಟು ಕೊಟ್ಟರು ಕೂಡ ಇದು ಮತ್ತೆ ಇದಕ್ಕೆ ಎಡಿಟ್ ಆಗಬಾರ್ದು ಅಂತೇಳಿ ಸ್ವಲ್ಪ ಅಲ್ಲಿಂದ ಅನ್ನ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸ್ವಲ್ಪ ಸ್ವೀಟ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ ಅದರ ಗಮನ ಸ್ವಲ್ಪ ಬೇರೆ ಕಡೆ ಸೆಳೆದು ಬೇರೆ ಊಟ ಮಾಡಿಸೋದಕ್ಕೆ ಅಂಥೇಳಿ ಆವಾಗ ಸ್ವಲ್ಪ ಆಟಿಕೆಗಳನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ತಾಯಿಯನ್ನು ಹಿಡ್ಕೊಂಡಿರುತ್ತೆ, 24 ಗಂಟೆ ತಾಯಿಯಲ್ಲಿರೋ ಅಭ್ಯಾಸ ಬಿಡಿಸೋದಕ್ಕೆ ಆಟಿಕೆಗಳನ್ನು ಕೊಡ್ತಾರೆ. ಬರೀ ಚಾಕ್ಲೇಟ್ ಬಿಸ್ಕಿಟನ್ನು ಬಿಡಿಸೋದಕ್ಕೆ ಸ್ವಲ್ಪ ಹಾಲು ಅನ್ನೋದ ಕಡೆಗೆ ಕರ್ಕೊಂಡು ಹೋಗ್ತಾರೆ. ಈ ಥರ ಅದನ್ನು ಆಟೋಮೆಟಿಕ್ಕಾಗಿ ಹಂತ ಹಂತವಾಗಿ ಟೇಸ್ಟ್ಗಳನ್ನು ಚೇಂಜ್ ಮಾಡಿಕೊಂಡು ಕರ್ಕೊಂಡು ಬಂದರೆ ಹೊರತಾಗಿ ಅಲ್ಲಿಂದ ಏನಾಯಿತು? ಹಾಲು ಬಿಟ್ಟಿತು, ಆಮೇಲೆ ಬಿಸ್ಕಿಟಿಗೆ ಬಂತು, ಬಿಸ್ಕಿಟ್ ಬಿಟ್ಟಿತು, ಆಟಿಕೆಗೆ ಬಂತು, ಊಟಕ್ಕೆ ಬಂತು. ಅದಾದ ಮೇಲೆ ಅಲ್ಲಿಂದ ಮತ್ತೆ ಗಮನ ಬೇರೆ ಕಡೆಗೆ. ಅಲ್ಲಿಂದ ಗಮನ ಬೇರೆ ಕಡೆಗೆ ಮಾಡಬೇಕು ಅಂದರೆ ಬರೀ ಮನೆ ಆಯಿತು, ಊಟ ಆಯಿತು, ಆಟ ಆಯಿತು, ಇಷ್ಟರಲ್ಲೇ ಇದೆ. ಇದನ್ನು ಸ್ವಲ್ಪ ಈ ಕುಟುಂಬದ ಕಂಪ್ಲೀಟ್ ಇದರೊಳಗಡೆ ಹಿಂಗೆ ಇದ್ಬಿಟ್ರೆ ಇವನು ವಿಕಾಸ ಆಗೋದಿಲ್ಲ ಅಂಥೇಳಿ ಅದನ್ನು ಪರಿವರ್ತನೆ ಮಾಡಬೇಕು ಅಂತ ಮತ್ತೆ ಶಾಲೆ ಕಡೆ ಕಳಿಸ್ತಾರೆ. ಆವಾಗಲ್ಲಿ ಕುಟುಂಬದಿಂದ ಡಿಟ್ಯಾಚ್ಮೆಂಟು, ಅಲ್ಲಿ 24 ಗಂಟೆ ತಾಯಿಯ ಮಡಿಲಿಂದ ಡಿಟ್ಯಾಚ್ಮೆಂಟು, ಕಂಪ್ಲೀಟ್ ಬರೀ ಅದು ತಿಂಡಿ ತಿನಿಸುಗಳ ಕಡೆ ಇರುವಂಥ ಗಮನವನ್ನು ಸ್ವಲ್ಪ ಪಾಠದ ಕಡೆಗೆ ಗಮನ ಕೊಡಲಿ ಅಂತ ಅಲ್ಲಿ ಎಲ್ಲ ಮಕ್ಕಳ ಕಡೆ, ಟೀಚರ್ ಕಡೆ, ಪಾಠಗಳ ಕಡೆ ಗಮನ ಕೊಡಬೇಕು ಅಂತ ಅಲ್ಲಿ ಎಂಗೇಜ್ ಮಾಡಿಸ್ತೀವಿ. ಅಲ್ಲಿ ಆದಮೇಲೆ ಅಲ್ಲಿಂದ ನೆಕ್ಸ್ಟ್ ಏನಾಗುತ್ತೆ? ಸ್ಕೂಲಲ್ಲಿ ಎಂಗೇಜ್ ಆಗುತ್ತೆ. ಸ್ಕೂಲಲ್ಲಿ ಎಂಗೇಜ್ ಆದಮೇಲೆ ಅಲ್ಲಿಂದ ನೆಕ್ಸ್ಟು ಇನ್ನೇನಾಗಬೇಕು, ಏನು ಮಾಡಬೇಕು ಅನ್ನೋದ್ರ ಕಡೆಗೆ ಗಮನ ಆ ಕಡೆ ಹೋಗ್ತಾ ಇರುತ್ತೆ. ಅಂದರೆ ಯಾಕಿದೆಲ್ಲ ಅಂತಂದರೆ ಇದು ತಾನಾಗಿ ಬಿಟ್ಟದ್ದು ಅಲ್ಲಿ ವೈರಾಗ್ಯ ಮಾಡೀನಿ ಅಂತ ಹೇಳಕ್ಕೆ ಬರ್ತದ? ಆ ಮಗು ನಾನು ಹಾಲಿನ ಮೇಲೆ ವೈರಾಗ್ಯ ಮಾಡಿಬಿಟ್ಟಿನಿ, ನಾನು ಚಾಕ್ಲೇಟ್ ಮೇಲೆ ವೈರಾಗ್ಯ ಮಾಡಿಬಿಟ್ಟಿನಿ, ನಾನು ತಂದೆ ತಾಯಿ ಮೇಲೆ ವೈರಾಗ್ಯ ಮಾಡಿಬಿಟ್ಟಿನಿ ಅಂತ ಆ ಮಗು ಹೇಳ್ಕೊಳುತ್ತೋ ಅಥವಾ ಸಹಜವಾಗಿ ಅದು ಬಿಡ್ತಾ ಬರುತ್ತೋ? ಆದರೂ ಬಿಟ್ಟಿದೆಯೋ ಇಲ್ವೋ? ಬಿಟ್ಟಿದೆ. ಯಾವ ರೀತಿಯಲ್ಲಿ ಬಿಟ್ಟದು? ಏನಾದರೂ ಒಂದು ಯುಕ್ತಿ ಮಾಡಿರಬೇಕಲ್ಲ. ಏನು ಮಾಡಿದರು? ಸಹಜವಾಗಿ ಬಿಡಿಸಿದರು. ಒಂದು ಕೊಟ್ಟರು, ಇನ್ನೊಂದು ಬಿಡಿಸಿದರು. ಕೊಟ್ಟರು ಅರ್ಥಾರ್ಥ ಕೊಟ್ಟರೂ ಕೊಟ್ಟಿರ್ಬೋದು, ಇಲ್ಲ ಕೊಟ್ಟಿಲ್ಲ ಅಂದ್ರೆ ತಾನಾದರೂ ಹಿಡ್ಕೊಂಡಿರ್ಬೋದು. ಅಂದರೆ ಮನಸ್ಸು ಯಾವುದ್ರ ಕಡೆಗೆ ಗಮನ ಕೊಡುತ್ತೆ, ಮನಸ್ಸು ಎಲ್ಲಿ ಮಗ್ನ ಆಗುತ್ತೆ ಆ ಕಡೆ ಆಟೋಮೆಟಿಕ್ಕಾಗಿ ಆಸಕ್ತಿಗಳು ಚೇಂಜ್ ಆಗ್ತಾ ಹೋಗುತ್ತೆ. ಕಾರಣ ಏನು? ಮನಸ್ಸನ್ನು ಬ್ಯುಸಿ ಆಗಿರೋದು ಅಷ್ಟೇ. ಅದಕ್ಕೆ ಇವತ್ತಿನ ಥರ ಅವತ್ತು ಯಾರೂ ಕೂಡ ಇಷ್ಟು ಮನಸ್ಸಿನ ಕಾಯಿಲೆಗಳಿಂದ ಬಳಲ್ತಾ ಇರಲಿಲ್ಲ, ದುಃಖದಿಂದ ಬಳಲ್ತಾ ಇರಲಿಲ್ಲ, ಚಿಂತೆಯಿಂದ ಬಳಲ್ತಾ ಇರಲಿಲ್ಲ, ವಯಸ್ಸಿಗೆ ಮುಂಚೆ ಅಕಾಲಿಕ ಮರಣಗಳು ಆಗ್ತಾ ಇರಲಿಲ್ಲ. ಯಾಕಂದರೆ ಅವತ್ತು ಮನಸ್ಸು ಒಂದು ಒಳ್ಳೆ ಟ್ರ್ಯಾಕಲ್ಲಿ ಬ್ಯುಸಿಯಾಗಿರ್ತಿತ್ತು. ಚಿಕ್ಕವರಿರುವಾಗ ಒಳ್ಳೆ ಕುಟುಂಬದ ಜೊತೆ ಇರ್ತಾ ಇತ್ತು, ತಿಂಡಿ ತಿನಿಸುಗಳಲ್ಲಿ ಇರ್ತಾ ಇತ್ತು, ಆಟಗಳಲ್ಲಿ ಇರ್ತಾ ಇತ್ತು, ಆಮೇಲೆ ಪಾಠದಲ್ಲಿ ಇರ್ತಾಯಿತ್ತು. ಅದಾದಮೇಲೆ ಉದ್ಯೋಗದ ಕಡೆ ಮನಸ್ಸು ಫುಲ್ಲು ಬ್ಯುಸಿಯಾಗಿರ್ತಿತ್ತು. ಉದ್ಯೋಗ ಆದಮೇಲೆ ಕುಟುಂಬ ಒಂದು ಸಂಸಾರ ಮಾಡೋಣ ಅಂಥೇಳಿ ಮದುವೆ ಕಡೆಗೆ, ಮಕ್ಕಳ ಕಡೆಗೆ, ಅದ್ರ ಕಡೆಗೆ ಕಂಪ್ಲೀಟ್ ಎಂಗೇಜ್ ಆಗ್ತಿತ್ತು. ಅದಾದಮೇಲೆ ನನ್ನ ಸಂಸಾರವನ್ನು ಚೆನ್ನಾಗಿ ನಿಭಾಯಿಸಬೇಕು, ಏನಾದರೂ ಸಂಪಾದನೆ ಮಾಡಬೇಕು, ಒಳ್ಳೆಯ ರೀತಿಯಲ್ಲಿ ನನ್ನ ಮಕ್ಕಳನ್ನು ಬೆಳೆಸಬೇಕು ಅಂತ ಅದ್ರ ಕಡೆಗೆ ಎಂಗೇಜ್ ಆಗ್ತಿರ್ತು. ಅದಾದಮೇಲೆ ಮೊಮ್ಮಕ್ಕಳನ್ನು ನೋಡಬೇಕು ಅನ್ನೋದ್ರ ಕಡೆಗೆ ಆಸಕ್ತಿ ಬರ್ತದೆ. ಅದನ್ನು ಆಯಿತು ಅಂದಮೇಲೆ ಅಲ್ಲಿ ಏನಾಗ್ತಿತ್ತು? ಇನ್ನೇನು ಮಾಡಬೇಕು ಅಂತ ಮನಸ್ಸಿಗೆ ಗೊತ್ತಾಗದೇ ಇದ್ದಾಗ ಮನಸ್ಸು ಡಿಸ್ಎಂಗೇಜ್ ಆಗ್ತಿತ್ತು. ಮನಸ್ಸು ಡಿಸ್ಎಂಗೇಜ್ ಆದಮೇಲೆ ಪರಿಶ್ರಮ ಇರಲ್ಲ.
ಪರಿಶ್ರಮ ಇಲ್ಲ ಅಂತಂದಾಗ ದೇಹಕ್ಕೂ ಪರಿಶ್ರಮ ಇಲ್ಲ, ಮನಸ್ಸು ಎಂಗೇಜ್ ಇಲ್ಲ ಅಂದಾಗ ಮನಸ್ಸು ಚಂಚಲ ಯಾವಾಗಾಯಿತು ಆವಾಗ ನಿದ್ದೆ ಕಡಿಮೆ ಆಯಿತು. ನಿದ್ದೆ ಕಡಿಮೆ ಆದಾಗ ಆಟೋಮೆಟಿಕ್ಕಾಗಿ ವಯಸ್ಸಾದ ಮೇಲೆ ನಿದ್ದೆ ಬರೋದಿಲ್ಲ. ಆಲ್ಮೋಸ್ಟ್ ಒಂದು ಶಾರೀರಿಕ ಪರಿಶ್ರಮ ಕಡಿಮೆ ಆಗಿರುತ್ತೆ, ಎರಡನೇದು ಮನಸ್ಸಿನ ಚಂಚಲತೆ ಹೆಚ್ಚಾಗಿರುತ್ತೆ. ಆ ಟೈಮಲ್ಲಿ ಅವರಿಗೆ ಮಲಗಕ್ಕೂ ಆಗಲ್ಲ, ಸರಿಯಾದ ಮನಸ್ಸಿಗೆ ವಿಶ್ರಾಂತಿ ಸಿಗಲ್ಲ. ಅಲ್ಲಿಂದ ಕಾಯಿಲೆಗಳು ಸ್ಟಾರ್ಟ್ ಆಗ್ತಿತ್ತು. ಯಾವಾಗ 60-70 ಆದಮೇಲೆ ಯಾವಾಗ ಮನಸ್ಸು ಎಲ್ಲಾದರೂ ಒಂದು ಕಡೆ ಎಂಗೇಜ್, ಅದು ಕೂಡ ಕೆಲವರು ರಿಟೈರ್ಡ್ ಆದಮೇಲೂ ಕೆಲವರು ಎಂಗೇಜ್ ಆಗಿದ್ದರು ಅಂತ ಇಟ್ಕೊಳ್ಳಿ, ಅವರಿಗೆ ರೋಗಗಳು ಬಂದಿರೋದಿಲ್ಲ. ರಿಟೈರ್ಡ್ ಆದಮೇಲೂ ಒಂದು ಕಡೆ ಎಲ್ಲೋ ಒಂದು ಕಡೆ ಅವ್ರು ಯಾವುದೋ ಜಾಬ್ ಮಾಡ್ತಿದ್ರು, ಇಲ್ಲ ಉದ್ಯೋಗಸ್ಥರು ನೋಡಿ ಅವ್ರದ್ದು ಯಾವತ್ತು ರಿಟೈರ್ಮೆಂಟು, ಅವ್ರು ರಿಟೈರ್ಮೆಂಟೇ ಇರೋಂಗಿಲ್ಲ. ಆಲ್ಮೋಸ್ಟ್ ಅವ್ರು ಚೆನ್ನಾಗಿರ್ತಾರೆ, ಯಾಕಂದ್ರೆ ಅದರೊಳಗಡೆ ಬಿಸಿ ಇಟ್ಕೊತದ. ಎಲ್ಲಿ ಮೈಂಡ್ ಐಡಲ್ ಆಯಿತು ಅಲ್ಲಿ ಆಟೋಮೆಟಿಕ್ ಚಂಚಲತೆಯಲ್ಲಿ ಬರುತ್ತೆ. ಎಲ್ಲಿ ಚಂಚಲತೆ ಬಂತು ಅಲ್ಲಿ ಆಟೋಮೆಟಿಕ್ಕಾಗಿ ಅದು ಬಲಹೀನ ಆಗುತ್ತೆ, ಆಟೋಮೆಟಿಕ್ಕಾಗಿ ಆಸಕ್ತಿ ಕಳ್ಕೊಳ್ಳುತ್ತೆ. ಆಸಕ್ತಿ ಕಳ್ಕೊಂಡಾಗ ಅಲ್ಲಿ ಆಟೋಮೆಟಿಕ್ ಏನಾಗ್ಬಿಡುತ್ತೆ, ಏನು ಮಾಡಬೇಕು ಅಂತ ಗೊತ್ತಾಗದೆ ಅಲೆದಾಟದ ಒಳಗಡೆ ಅಲ್ಲಿ ಡಿಸೀಸ್ಗಳು ಶುರುವಾಗ್ಬಿಡುತ್ತೆ. ಅದಕ್ಕೆ ಇವತ್ತಿನ ಮನಸ್ಸಿನ ಎಲ್ಲ ಕಾಯಿಲೆಗಳಿಗೂ ಹೆಚ್ಚಾಗಿ ಕಾರಣ ಏನು ಅಂದರೆ ಮನಸ್ಸಿನ ಒತ್ತಡ ಅಂತ ಹೇಳ್ತಾರೆ, ಮಾನಸಿಕ ಚಂಚಲತೆ ಅಂತ ಹೇಳ್ತಾರೆ. ಯಾಕಂದರೆ ಅದಕ್ಕೊಂದು ಕರೆಕ್ಟಾಗಿ ಟ್ರ್ಯಾಕ್ ಸಿಕ್ಕಿಲ್ಲ, ಅದು ಒಂದು ಕಡೆ ಬ್ಯುಸಿ ಆಗಕ್ಕೆ ಅದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅವತ್ತಿನ ಜನ್ರೇಷನಲ್ಲಿ ಆಮೇಲೆ 60-70 ಆದಮೇಲೆ ಸ್ವಲ್ಪ ಕಾಯಿಲೆಗಳು ಬಂದು ಹಂಗೆ ಶರೀರ ಬಿಟ್ಟು ಹೋಗ್ತದೆ. ಆದರೆ ಇವತ್ತು ಅಲ್ಲಿ ತನಕನೂ ಅವರಿಗೆ ಟ್ರ್ಯಾಕ್ ಚೇಂಜ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಅಪ್ ಟು ಅಲ್ಲಿ ತನಕನೂ ಚೆನ್ನಾಗೇ ಬರ್ತಿದ್ರು. ಯಾಕಂದರೆ ಎಲ್ಲರೂ ಒಂದೇ ಥರದಲ್ಲಿ ಹೋಗ್ತಾಯಿದ್ರು. ಎಲ್ಲರೂ ಮಗು ಆದ ತಕ್ಷಣ ಒಂದಿಷ್ಟು ಪಾಲನೆ ತೊಗೊಳ್ಳೋದು, ಪಾಲನೆ ಆದ ತಕ್ಷಣವೇ ಒಂದಷ್ಟು ಎಲ್ಲರ ಥರ ಶಾಲೆಗೆ ಹೋಗೋದು, ಅದಾದಮೇಲೆ ಯಾವುದೋ ಒಂದು ಕೆಲಸ ಮಾಡೋದು, ಅದಾದಮೇಲೆ ಮದುವೆ ಮಾಡ್ಕೊಳ್ಳೋದು, ಅದಾದಮೇಲೆ ಒಂದಷ್ಟು ಏನಾದರೂ ಉದ್ಯೋಗ ವ್ಯಾಪಾರ ಮಾಡ್ಕೊಂಡು ಸಂಪಾದನೆ ಮಾಡೋದು, ಅದಾದಮೇಲೆ ಮಕ್ಕಳದು ಎಲ್ಲವಷ್ಟು ಎಂಗೇಜ್ಮೆಂಟು ಮದುವೆಗಳನ್ನೆಲ್ಲ ಮಾಡಿ ಮುಗಿಸೋದು. ಅಲ್ಲಿ ತನಕನೂ ಒಂದು ಬ್ಯುಸಿ ಶೆಡ್ಯೂಲ್ ಅವ್ರ ಮೈಂಡ್ ಸೆಟ್ ಆಗಿಬಿಟ್ಟಿರ್ತಿತ್ತು. ಅಲ್ಲಿ ತನಕ ಸ್ಟೆಪ್ ಬೈ ಸ್ಟೆಪ್ ಅವರು ನೋಡಿ ಇವ್ರು ನೋಡಿ ಮಾಡ್ತಾ ಹೋಗೋರು. ಸ್ವಲ್ಪ ಹೆಚ್ಚು ಕಡಿಮೆ ಅವ್ರ ಅಕ್ಕಪಕ್ಕದವ್ರನ್ನ ಕೇಳ್ಕೊಳ್ಳೋದು, ಅವ್ರು ಸಪೋರ್ಟ್ ಮಾಡ್ತಿದ್ರು, ಹಂಗೆ ಟ್ರ್ಯಾಕಲ್ಲಿ ಬಂದುಬಿಡ್ತಿದ್ರು. ಅಲ್ಲಿ ತನಕ ಮುಟ್ಟೋದು ಅವ್ರಿಗೇನು ಕಷ್ಟ ಆಗ್ತಿರ್ಲಿಲ್ಲ. ಅಲ್ಲಿಂದ ಉಳಿದಿರ್ತಕ್ಕಂಥ ಸ್ವಲ್ಪ ಪೀರಿಯಡನ್ನು ಕಳೆಯೋದಕ್ಕೆ ವಾನಪ್ರಸ್ಥಾಶ್ರಮಕ್ಕೆ ಹೋಗ್ತಿದ್ರು, ಇಲ್ಲ ಯಾವುದಾದ್ರೂ ಜ್ಞಾನದ ಗ್ರಂಥಗಳನ್ನು ಇಟ್ಕೊಳ್ತಿದ್ರು. ಆವಾಗ ಶಿವ ಅಂತ ಇಟ್ಕೊಂಡು ಹಂಗೆ ಹೋಗ್ತಿರ್ತಾರೆ. ಅವತ್ತಿನ ಜೀವನ ಅದಕ್ಕೆ ಹೆಂಗಿತ್ತು, ಫಿಸಿಕಲಿ ಮೆಂಟಲಿ ಚೆನ್ನಾಗಿ ಅವ್ರು ಇದ್ದುಕೊಂಡು ಆರಾಮಾಗಿ ಹೋಗ್ತಾಯಿದ್ರು. ಆದರೆ ಇವತ್ತು ಎಲ್ಲಿ ಹೋದರೂ ಸ್ಯಾಟಿಸ್ಫೈಡ್ ಇಲ್ಲ. ಮಕ್ಕಳು ಇವತ್ತು ಯಾವುದ್ರಲ್ಲೂ ಕೂಡ ಅವ್ರಿಗೆ ತೃಪ್ತಿ ಇಲ್ಲ. ಮನಸ್ಸು 60 ವರ್ಷ 70 ವರ್ಷ ಆದಮೇಲೆ ಐಡಲ್ ಆಗಬೇಕಾಗಿರೋ ಮೈಂಡು ಇವತ್ತು ಚಿಕ್ಕ ವಯಸ್ಸಲ್ಲೇ ಐಡಲ್ ಆಗ್ತದೆ. ಯಾಕಂದರೆ ಅವತ್ತಿನವ್ರು ಎಲ್ಲರೂ ಕೂಡ ಸಮೃದ್ಧವಾಗಿ ಇರೋದರಲ್ಲಿ ಸಂತೃಪ್ತವಾಗಿ ಒಂದು ಕುಟುಂಬದಲ್ಲಿ ಸುಖ ನೆಮ್ಮದಿಯಿಂದ ಬದುಕ್ತಾ ಇದ್ರು ಅನ್ನೋದೊಂದು ರಿಸಲ್ಟ್ ಅವರಿಗೆ ಕಾಣಿಸ್ತಿತ್ತು. ಇವ್ರು ಮಾಡ್ದಂಗೆ ನಾವು ಮಾಡಿದ್ರೆ ಹಿಂಗಾಗ್ತದೆ. ಇವತ್ತು ಸಂಪಾದನೆ ಮಾಡಿರೋರು ಹಾಳಾಗಿರೋದು ಕಾಣಿಸ್ತದೆ, ಏನೆಲ್ಲ ಮಾಡಿರೋರು ಕೂಡ ಇವತ್ತು ಕಣ್ಣೆದುರಿಗೆ ದುಃಖ ಕೊಡೋದು ಕಾಣಿಸ್ತಾ ಇದೆ. ಒಂದು ಕುಟುಂಬದಲ್ಲಿ ನೆಮ್ಮದಿ ಇಲ್ಲ, ಸ್ಕೂಲಲ್ಲಿ ನೆಮ್ಮದಿ ಇಲ್ಲ, ಉದ್ಯೋಗದಲ್ಲಿ ನೆಮ್ಮದಿ ಇಲ್ಲ, ವ್ಯಾಪಾರದಲ್ಲಿ ನೆಮ್ಮದಿ ಇಲ್ಲ. ಯಾವ ಕುಟುಂಬ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಕೂಡ ಕುಟುಂಬದವರಿಂದ. ಹಾಗಾಗಿ ಚಿಕ್ಕ ವಯಸ್ಸಲ್ಲೇ ಮೈಂಡ್ ಐಡಲ್ ಆಗಿಬಿಟ್ಟು, ಮೈಂಡ್ ಐಡಲ್ ಆಗಿದ್ದಲ್ಲೇ ಡಿಸೀಸ್ಗಳು ಸ್ಟಾರ್ಟ್ ಆಗಿದೆ. ಡಿಸೀಸ್ಗಳು ಸ್ಟಾರ್ಟ್ ಆದಮೇಲೆ ಇವತ್ತು ಪ್ರಪಂಚ ಕೂಡ ಈ ಥರ ಆಗಿದೆ. ಗ್ರಾಮಾನುಸಾರ ತಮೋಪ್ರಧಾನ ಆದಮೇಲೆ ಇದೆಲ್ಲ. ಹಾಗಾಗಿ ಇವಾಗ ನಾವು ಕೂಡ ನಮಗೇನಾದರೂ ಇಲ್ಲಿ ಯಾಕೆ ದುಃಖಕ್ಕೆ ಕಾರಣ ಏನು, ಅಶಾಂತಿಗೆ ಕಾರಣ ಏನು ಅಂತಂದರೆ ಮನಸ್ಸು ಐಡಲ್ ಆಗಿರೋದು, ಮನಸ್ಸಿಗೆ ಒಂದು ಸ್ಥಿರವಾಗಿರ್ತಕ್ಕಂಥ ನೆಲೆ ಸಿಗದೇ ಇರೋದು, ಅದರಲ್ಲಿ ಯಾವುದೇ ಒಂದು ಸರಿಯಾದ ಅದಕ್ಕೆ ಎಲ್ಲಿ ನಾನು ಇಟ್ಟರೆ ಎಲ್ಲಿ ನನಗೆ ಲಾಭ ಆಗುತ್ತೆ, ಸುಖ ಆಗುತ್ತೆ, ಶಾಂತಿ ಆಗುತ್ತೆ, ನೆಮ್ಮದಿ ಆಗುತ್ತೆ ಅನ್ನುವಂಥದ್ದು ನಂಬಿಕೆಯನ್ನು ಕಳ್ಕೊಂಡಿರೋದು. ಹಾಗಾಗಿ ಸ್ವಯಂ ಪರಮಾತ್ಮ ಬಂದು ಯಥಾರ್ಥ ಜ್ಞಾನವನ್ನು ಕೊಟ್ಟು ನಮಗೆ ಈ ಆಸಕ್ತಿಗಳನ್ನು ಯಾಕೆ ಅನಾಸಕ್ತಿಯಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ ಅಂತಾರೆ ಅಂತ ಹೇಳಿದ್ರೆ, ಅನಾಸಕ್ತಿ ಈಗ ಚಾಕ್ಲೇಟ್ ಮೇಲೆ ಆಸಕ್ತಿ ಹೋಯಿತು ಅಂದರೆ ಆಟೋಮೆಟಿಕ್ಕಾಗಿ ಹೋಗುತ್ತೆ. ಯಾವಾಗ ಎಲ್ಲಿ ಪ್ರಬುದ್ಧತೆ ಬರ್ತಾ ಹೋಗುತ್ತೆ, ಎಲ್ಲಿ ದೊಡ್ಡವರಾಗ್ತಾ ಹೋಗ್ತಾರೆ. ಈಗ ಮನೆಯಲ್ಲಿ 4 ಥರ ಮಕ್ಕಳು ಇರ್ತಾರೆ ಅಂತ ಇಟ್ಕೊಳ್ಳಿ. ಚಿಕ್ಕ ಮಗು ಇರುತ್ತೆ, ಒಂದು ಸ್ಕೂಲಿಗೆ ಹೋಗೋನು ಇರ್ತಾನೆ, ಒಬ್ಬನು ಕಾಲೇಜಿಗೆ ಹೋಗೋನು ಇರ್ತಾನೆ. ಅಪ್ಪ ಮಾರ್ಕೆಟಿಗೆ ಹೋಗ್ತಾನೆ, 3 ಜನಕ್ಕೆ ಚಾಕ್ಲೇಟ್ ತಂದಿಟ್ಬಿಡ್ತಾನೆ. ಚಾಕ್ಲೇಟ್ ತರ್ತಾನೆ, ಹಣ್ಣು ತರೋರಿಗೆ ಹಣ್ಣು ತರ್ತಾನೆ, ಆಟಿಕೆ ಸಾಮಾನು ತರೋರಿಗೆ ಆಟಿಕೆ ಸಾಮಾನು. ಯಾಕಂದರೆ ಯಾವ ವಯಸ್ಸಿನವರ ಆಸಕ್ತಿ ಯಾವ ಥರದಲ್ಲಿ ಇದೆಯೋ ಅದನ್ನೇ ತಂದರೆ ಅವ್ರಿಗೆ ಖುಷಿ ಆಗುತ್ತೆ ಹೊರತಾಗಿ ಚಾಕ್ಲೇಟ್ ತಂದುಬಿಟ್ರೆ ಅವನಷ್ಟು ತಿಂತಾನೆ, ಇವರು ಬೇಕಿಲ್ಲ ನನಗೆ ಚಾಕ್ಲೇಟ್, ನನಗೆ ಅದನ್ನೇ ತಂದಿಲ್ಲ ಅಂತ ಕೇಳ್ತಾನೆ. ಯಾಕೆ ಅವರವರ ವಯೋಮಾನಕ್ಕನುಸಾರವಾಗಿ ಅವರ ಆಸಕ್ತಿಗಳು ಆಟೋಮೆಟಿಕ್ಕಾಗಿ ಪರಿವರ್ತನೆ ಆಗಬೇಕು. ಆಗಿದೆ ಅದೇ ಥರ ಪರಮಾತ್ಮ ಈಗ ನಮ್ಗೆ ಹೇಳೋದು, ಇಲ್ಲಿ ತನಕ ಶೂದ್ರರಿದ್ರಿ, ಕಣ್ಣಿಂದ ಆಸಕ್ತಿ ಇಟ್ಟುಕೊಂಡ್ರೆ ಏನೋ ನೋಡಿ ಸುಖ ಪಡಬೇಕು, ಕೇಳಿ ಸುಖ ಪಡಬೇಕು, ತಿಂದು ಸುಖ ಪಡಬೇಕು ಅಂತ. ಆದರೆ ಈಗ ನೀವು ದೊಡ್ಡವರಾಗಿ ಪ್ರಬುದ್ಧತೆಯಲ್ಲಿ ಬಂದಿದ್ದೀರಿ,
ನಿಮ್ಮ ಆಸಕ್ತಿಯನ್ನು ಇದರಲ್ಲಿ ಇಟ್ಕೊಂಡು ಕೂತ್ಕೊಳ್ಳುವಂಥ ಸಮಯ ಅಲ್ಲ. ಯಾಕಂದರೆ ನಿಮಗೀಗ ವಯಸ್ಸಾಗಿದೆ, ವಾನಪ್ರಸ್ಥಿಗಳಾಗಿದ್ರಿ, ಜ್ಞಾನಿಗಳಾಗಿದ್ರಿ, ತ್ರಿನೇತ್ರಿಗಳಾಗಿದ್ರಿ, ತ್ರಿಮೂರ್ತಿಗಳಾಗಿದ್ರಿ. ಮುಂದೆ ನೀವು ಹೋಗಬೇಕಾಗಿರೋ ದಾರಿ ಇಲ್ಲಿದೆ. ಹಾಗಾಗಿ ನೀವು ವಿದ್ಯಾರ್ಜನೆಗಾಗಿ ಬಂದಿದ್ರಿ. ಈ ಸಣ್ಣ ಪುಟ್ಟ ಮಕ್ಕಳಿಂದ ಚಾಕ್ಲೇಟು, ಆಟಿಕೆ, ಅಪ್ಪ ಅಮ್ಮ ಅಂತ ಮನೆಯಲ್ಲೇ ಕೂತ್ಕೊಂಡಿದ್ರೆ ಆರಂಭದಲ್ಲಿ ಸ್ಕೂಲಿಗೆ ಹೋಗ್ಬೇಕಾದ್ರೆ ಏನು ಮಾಡ್ತಾರೆ? ಹಿಡ್ಕೊಂಡೋಗಿ ಎತ್ಕೊಂಡು ಕೂಡಿಸ್ಬೇಕಾಗುತ್ತೆ ಸ್ಟಾರ್ಟಿಂಗ್. ಎಲ್ಲಿ ತನಕ? ಅದಕ್ಕಾಗಿ ಸ್ಕೂಲಲ್ಲಿ ಆಸಕ್ತಿ ಬರೋ ತನಕ. ಅದಕ್ಕೆ ಒಂದು ಸಲ ಸ್ಕೂಲಲ್ಲಿ ಟೇಸ್ಟ್ ಸಿಕ್ತು ಅಂತ ಇಟ್ಕೊಳ್ಳಿ, ಆಮೇಲೆ ಒಂದು ದಿನ ಸ್ಕೂಲ್ ಬಿಡಪ್ಪ ಅಂದ್ರೆ ನಮ್ಮ ನೆಕ್ಸ್ಟ್ ಹೊಡಿತಾರೆ, ನಾನು ಅದನ್ನು ಪಾಠ ಮಿಸ್ ಮಾಡ್ಕೊಳ್ತೀನಿ, ನಾವು ಹೋಗಬೇಕು ಅಂತ ಓಡುತ್ತೆ. ಮೊದಲು ಹೋಗು ಅಂತ ಹೇಳಿದ್ರೆ ಹೋಗದೇ ಇರೋ ಮಗು ಯಾವಾಗ ಅಲ್ಲಿ ಆಸಕ್ತಿ, ಅದಕ್ಕಾಗಿಯೇ ಅದು ರುಚಿಯನ್ನು ಕಂಡುಕೊಂಡ್ಬಿಡ್ತಲ್ಲಿ ಅಂದರೆ ಅವತ್ತು ಅದನ್ನು ಯಾರು ಕೂಡ ನಾವು ಕಲಿಯೋ ಅವಶ್ಯಕತೆ ಇಲ್ಲ, ಹೋಗುವಂಥ ಫೋರ್ಸ್ ಮಾಡೋ ಅವಶ್ಯಕತೆ. ಹಾಗೆ ನಾವು ಈ ಸ್ಕೂಲ್ ಒಳಗಡೆ ಬಂದ ಮೇಲೆ ಈ ಒಂದು ವಿದ್ಯೆಯಲ್ಲಿ ಒಂದು ರುಚಿಯನ್ನು ಕಂಡುಕೊಂಡು ಇಲ್ಲಿ ಪರಮಾತ್ಮ ಹೇಳುವಂಥ ಪಾಠದ ವ್ಯಾಲ್ಯೂ ನಮಗೆ ಗೊತ್ತಾಗ್ತಾ ಹೋಯಿತು ಅಂದರೆ ಆಟೋಮೆಟಿಕ್ ಆಗಿ ನಮಗೇನಾಗುತ್ತೆ, ಅದು ತಾನಾಗಿ ಬಿಡ್ತಾ ಹೋಗಬೇಕೇ ಹೊರತಾಗಿ ನಾವು ವೈರಾಗಿಗಳ ಥರ ಏನೋ ತ್ಯಾಗ ಬಿಟ್ಟಿದ್ದೀವಿ ಅಂತ ನಾವು ಬಿಡೋ ಹಠಯೋಗವನ್ನು ಮಾಡುವಂಥ ಅವಶ್ಯಕತೆ. ಯಾಕೆ ಅಂದರೆ ಪ್ರಬುದ್ಧತೆಯಿಂದ ಜ್ಞಾನಯುಕ್ತವಾಗಿ ಬಿಡೋರು ನಾವು ತಿಳುವಳಿಕೆಯಿಂದ ಬಿಡೋರು, ಭಕ್ತಿ ಮಾರ್ಗದಲ್ಲಿ ಬಿಡೋದು ಹಠದಿಂದ ಬಿಡುವಂಥದ್ದು. ಅದನ್ನು ವೈರಾಗ್ಯ ಅಂತ ಕರೀತಾರೆ, ಇದನ್ನು ತಿಳುವಳಿಕೆಯಿಂದ ಬಿಡೋದಕ್ಕೆ ತ್ಯಾಗ ಅಂತ ಕರೀತಾರೆ ಅಷ್ಟೇ. ತಿಳುವಳಿಕೆಯಿಂದ ನಮಗೆ ಗೊತ್ತು ಅದರಲ್ಲಿ ಏನಿದೆ, ಅದರಿಂದ ಏನು ನಷ್ಟ ಇದೆ, ಲಾಭ ನಷ್ಟ ಎರಡು ಗೊತ್ತಾಗಿ ನಾವು ಬಿಟ್ಟಿದ್ದೀವಿ. ಅವರು ಬರೀ ನಷ್ಟ ಮಾತ್ರ ನೋಡಿದರು, ಆದರೆ ಅದು ಯಾವುದೂ ಕೂಡ ನಾಟಕದ ಜ್ಞಾನ ಇಲ್ಲದೆ ಇರೋದ್ರಿಂದ ಅವರು ವೈರಾಗ್ಯ ಮಾಡಿಬಿಟ್ಟು ಇದರಿಂದ ಕಂಪ್ಲೀಟ್ ಮುಕ್ತಿ ಆಗ್ಬಿಡ್ತೀವಿ ಅಂತ ಅನ್ಕೊಂಡು. ಆದರೆ ನಮಗೆ ಗೊತ್ತಿದೆ ನಾವು ಶರೀರದ ಮೇಲೆ ಪೂರ್ತಿ ಅವಮಾನ ಮಾಡೋಕ್ಕಾಗಲ್ಲ, ಮತ್ತು ನಮಗೆ ಶರೀರ ಬೇಕು. ಪ್ರಕೃತಿಯನ್ನು ಕಡೆಗಣಿಸೋಕ್ಕಾಗಲ್ಲ, ಪ್ರಕೃತಿ ಮೇಲೆ ಬಿಡೋಕ್ಕಾಗಲ್ಲ, ಮತ್ತು ಪ್ರಕೃತಿ ನಮಗೆ ಬೇಕೇ ಬೇಕು. ಮತ್ತು ನಮಗೆ ಪರಿವಾರವನ್ನು ಬಿಡೋಕ್ಕಾಗಲ್ಲ, ಮತ್ತು ದೇಹದ್ದಿನ ಪರಿವಾರ ನಮಗೆ ಬೇಕೇ ಬೇಕು. ಮತ್ತು ರಾಜ್ಯವನ್ನು ನಾವು ದೂರ ಮಾಡ್ಕೊಳ್ಳೋಕ್ಕಾಗಲ್ಲ, ರಾಜ್ಯ ನಮಗೆ ಬೇಕೇ ಬೇಕು. ಯಾಕಂದ್ರೆ ನಾಟಕದ ಜ್ಞಾನ ಗೊತ್ತಿರೋದ್ರಿಂದ ನಾವೀಗ ಬಿಟ್ಟಿರೋದೇನು? ಈಗ ಉದಾಹರಣೆಗೆ ವೈರಾಗಿಗಳಂದ್ರೆ ಹೆಂಗಪ್ಪ, ನಾವು ಊಟದ ಮೇಲೆ ವೈರಾಗಿ ಅಂತಂದರೆ, ಈಗ ನಮ್ಮ ಸೀನಪ್ಪಣ್ಣ ವೈರಾಗ್ಯ ಮಾಡಿದ್ದಾರೆ ಊಟ, ಅವ್ರಿಗೆ ಊಟನೇ ಕೊಡಲ್ಲ ನಾವು. ಆದರೆ ಅವ್ರೇನು ಹೇಳ್ತಾರೆ, ಇಲ್ಲ ಅಣ್ಣವ್ರೆ ನೀವು ನಿನ್ನೆದು ಮೊನ್ನೆದು ತಂಗಳದ್ದು ಅಥವಾ ಬೆಳಗ್ಗಿಂದ ಹಾಕಿರೋ ತಿನ್ನಲ್ಲ, ಬಿಸಿ ಬಿಸಿದು ಮಾಡಿಕೊಟ್ರೆ ಮಾತ್ರ ನಾನು ತಿಂತೀನಿ. ಇದು ವೈರಾಗ್ಯನ? ಹಳೆ ಡ್ರೆಸ್ ಕೊಟ್ಟರೆ ನಾನು ಹಾಕೊಳ್ಳಲ್ಲ ಅನ್ನೋರೆ, ಹೊಸದು ಬೇಕಾದ್ರೆ ರೆಡಿಮೇಡ್ ನನಗೆ ಕೊಡಿಸ್ರಿ, ಅಥವಾ ಈಗ ಸದ್ಯನೇ ನನಗೆ ಹೊಲಿಸ್ಕೊಡ್ರಿ, ನಾನು ಹಾಕ್ಕೊತೀನಿ ಅಂತ. ನೀವು ಡೈಮಂಡು ನೆಕ್ಲೆಸ್ ಏನಾದರೂ ಕೊಡೋದಿತ್ತು ಅಂದರೆ ಯಾರಾದರೂ ಹಾಕ್ಕೊಂಡಿರೋದು ನನಗೆ ಕೊಡಬೇಡ್ರಿ, ಹೊಸದೇ ಕೊಡಿಸ್ತೀನಿ ಅಂದ್ರೆ ನಾನು ಹಾಕ್ಕೊತೀನಿ. ಇದನ್ನೇನು ಹೇಳೋಣ, ವೈರಾಗ್ಯ ಅಂತ ಹೇಳೋಣ ಅಥವಾ ಭಾಳ ಬುದ್ಧಿವಂತ ಅಂತ ಹೇಳೋಣ? ವೈರಾಗ್ಯ ಅನ್ನೋಕ್ಕಾಗತ್ತಾ ಇದಕ್ಕೆ? ವೈರಾಗ್ಯ ಅಂದರೆ ಇದು ಅವಮಾನ ಹೌದು, ಅದು ವೈರಾಗ್ಯಕ್ಕೇ ಅವಮಾನ ಆಗ್ಬಿಡುತ್ತೆ. ಬಿಸಿದು ಬೇಕು, ತಂಗಳು ಬೇಡ, ಹೊಸದು ಬೇಕು, ಹಳೇದು ಬೇಡ, ಒರಿಜಿನಲ್ ಬೇಕು, ಡೂಪ್ಲಿಕೇಟ್ ಬೇಡ. ಗೊತ್ತೀಗ ಮತ್ತು ಹಾಗಿದ್ದ ಮೇಲೆ ನಾವು ಬ್ರಾಹ್ಮಣರು ಹಳೆ ಜಗತ್ತಿದೆ, ಹೊಸ ಜಗತ್ತು. ಹಳೇದ ಮೇಲೆ ಮಾತ್ರ ವೈರಾಗ್ಯ, ಹಂಗೆ ನಡೀತದೆ. ಹೊಸದು ಮಾತ್ರ ಬೇಕು ನಮಗೆ, ಹಳೇದು ಬೇಡ. ಹೊಸ ಶರೀರ ಬೇಕು, ಹಳೆ ಶರೀರ ಬೇಡ. ಇಷ್ಟೇ ಅಲ್ವ ನಾವು ಅದನ್ನು ವೈರಾಗ್ಯ ಅಂತ ಕರೀಲಿಕ್ಕಾಗುತ್ತೆ? ಅದಕ್ಕೆ ನಾವು ಆಸಕ್ತಿಯನ್ನು ಅನಾಸಕ್ತಿಯಲ್ಲಿ ಪರಿವರ್ತನೆ ಮಾಡ್ಕೊಳ್ಳಿ ಅಂತ ಯಾಕೆ ಹೇಳ್ತಾರಂದರೆ, ಆದರೆ ಇದ್ರ ಮೇಲೆ ನಾವು ಆಸಕ್ತಿ ಯಾಕೆ ಇಟ್ಕೊಳ್ತಾ ಇಲ್ಲ ಅಂದರೆ, ನಮಗೆ ಈ ಶರೀರದಲ್ಲಿ ಬರಲೇಬೇಕು, ಡ್ರಾಮಾನುಸಾರ ಅಜ್ಞಾನ ಇದೆ ನಮಗೆ. ಶರೀರವನ್ನು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ, ಪ್ರಕೃತಿಯನ್ನು ಕಡೆಗಣಿಸೋಕ್ಕಾಗಲ್ಲ, ಆತ್ಮರನ್ನು ಕಡೆಗಣಿಸೋಕ್ಕಾಗಲ್ಲ, ಪಾತ್ರವನ್ನು ಕಡೆಗಣಿಸೋಕ್ಕಾಗಲ್ಲ. ಇದು ಯಾವುದು ದುಃಖ 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 ಅಂತ ಪ್ರಪಂಚ ಹೇಳ್ತಾರೆ, ನಮಗಂಗ ದುಃಖ ಅಂತ ನೋಡೋಕ್ಕಾಗಲ್ಲ ನಾವು. ಯಾಕೆ ಅಂದರೆ ಈ ನಾಟಕವನ್ನು ಒಪ್ಪಿಕೊಂಡಿರೋರು, ನಾಟಕವನ್ನು ಅಪ್ಪಿಕೊಂಡಿರೋರು, ಮತ್ತು ನಾಟಕದಲ್ಲಿ ಬರಲಿಕ್ಕೆ ತಯಾರಿಯನ್ನು ಮಾಡ್ಕೊಳ್ತಿರೋರೇ ನಾವು. ನಾವು ಹಳೆಯದರ ಮೇಲೆ ಆಸಕ್ತಿಯನ್ನು ಕಳ್ಕೊಂಡು ಅನಾಸಕ್ತಿಯಲ್ಲಿ ಬರ್ತಾ ಇದ್ದೀವಿ. ಹೊಸದರನ್ನು ಯಥಾರ್ಥವಾಗಿ ಅರ್ಥ ಮಾಡ್ಕೊಂಡು ಆ ನಿಶ್ಚಯಲ್ಲಿ ನಾವು ಬರ್ತೀವಿ. ಅದಕ್ಕೆ ಬಾಬರವರು ಇವತ್ತು ಲಿಂಕ್ ಕೊಟ್ಟಿರೋದು ಮತ್ತೆ ಏನಂತ ಕೊಟ್ಟಿದ್ದಾರೆ, ಭಕ್ತಿ ಮಾರ್ಗಕ್ಕೂ ಜ್ಞಾನ ಮಾರ್ಗಕ್ಕೂ ಲಿಂಕ್ ಕೊಟ್ಟರು, ಬ್ರಾಹ್ಮಣರಿಗೂ ದೇವತೆಗಳಿಗೂ ಲಿಂಕ್ ಕೊಟ್ಟರು. ಯಾಕೆ ಅಂತಂದರೆ ಭಕ್ತಿ ಮಾರ್ಗದವರು ನವದಾ ಭಕ್ತಿಗಳನ್ನು ಮಾಡಿದರು. ಯಾಕೆ? ಆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂತಲೇ ಅವ್ರು ಏನು ಮಾಡಿದರು, ನವದಾ ಭಕ್ತಿಗಳನ್ನು ಮಾಡಿದರು. ಈಗ ನಮಗೆ ಜ್ಞಾನಿಗಳು ಹೆಂಗಿದ್ದೀವಿ, ನಾವಿವಾಗ ಮತ್ತೆ ಪರಮಾತ್ಮನ ಅದೇ ಥರ ಭಕ್ತಿಯಲ್ಲಿ ಕೂತ್ಕೊಂಡಂಗೆ ನಾವು ಒಂದಿಷ್ಟು ತಪಸ್ಸು ಮಾಡಿಬಿಡ್ತೀವಿ, ಅಣ್ಣವರಲ್ಲಿ ಧ್ಯಾನ ಮಾಡಿಬಿಡ್ತೀವಿ. ಅಥವಾ ಪರಮಾತ್ಮನನ್ನು ಒಲಿಸ್ಕೊಳ್ಳೋದಕ್ಕಾಗಿ ನಾವು ಇಲ್ಲೇನು ಮಾಡಬೇಕಾಗಿಲ್ಲ, ಪರಮಾತ್ಮ ಒಲಿದಾಗಿದೆ, ಈ ಕಲ್ಪನೆ ನಮಗಿರಬೇಕು. ಮೊದಲು ಕ್ಲಾರಿಟಿ ಇರಬೇಕು. ಪರಮಾತ್ಮನ ಕೃಪೆ ಆಗಲಿ ಅಂತ ಇಲ್ಲಿ ಕೂತ್ಕೊಳ್ಳೋದಲ್ಲ, ಆಲ್ರೆಡಿ ಕೃಪೆ ಆಗಿದೆ ನಮಗೆ. ಪರಮಾತ್ಮನ ಕೃಪೆ ಆಗಿದೆ, ಪರಮಾತ್ಮನಿಂದ ಸಿಗಬೇಕಾಗಿರೋದು ಸಿಕ್ಕಿದೆ. ಖಜಾನೆ ಕೀನೇ ನಾನು ಕೊಟ್ಟಿದ್ದೀನಿ ಅಂತ ಹೇಳಿದರೆ ಯಾವುದು?
ದಿವ್ಯ ದೃಷ್ಟಿಯ ಕೀ ನಿಮಗೆ ಕೊಟ್ಟಿದ್ದೀನಿ ಆಲ್ರೆಡಿ ಅಂತ ಹೇಳ್ತಾರೆ. ಆ ಕೀ ಕೊಟ್ಟ ಮೇಲೆ ಖಜಾನೆ ನಿಮ್ಮ ಹತ್ರ ಇದ್ದ ಮೇಲೆ ನವದಾ ಭಕ್ತಿ ಯಾಕೆ ಮಾಡ್ತಾರೆ? ಒಂದಲ್ಲ ಒಂದು ಅಪ್ರಾಪ್ತಿಗಳನ್ನು ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಅವ್ರು ಏನು ಮಾಡಿದ್ರು? ಅಲ್ಲಿ ನವದಾ ಭಕ್ತಿಯನ್ನು ಮಾಡಿದ್ರು. ಈಗ ನಿಮಗೆ ಖಜಾನೆಯ ಕೀನೇ ಕೊಟ್ಟಿನಪ್ಪ, ನನ್ನ ಯಾಕೆ ಕರಿತೀರಿ? ಬೇರೆಯವ್ರನ್ನ ಕರೆಯೋ ಅವಶ್ಯಕತೆ ಆದರೂ ನಿಮ್ಗೆ ಯಾಕೆ ಬೀಳುತ್ತಾ? ಈಗ ದಿವ್ಯ ದೃಷ್ಟಿ ತೆಗೆದ್ರೆ ಸಾಕು, ನಿಮ್ಮ ಆತ್ಮ ಕಾಣ್ತಾ ಇದೆ, ಆತ್ಮದ ಅಟೂಟ್ ಖಜಾನೆ ಕಾಣ್ತಾ ಇದೆ, ಪರಮಾತ್ಮ ಕಾಣ್ತಾನೆ, ಪರಮಾತ್ಮನಲ್ಲಿರುವ ಗುಣಶಕ್ತಿಗಳು ಕಾಣ್ತಿದೆ ನಿಮಗೆ ಆ ದಿವ್ಯ ನೇತ್ರದಿಂದ. ಇಡೀ ಜಗತ್ತಿನಲ್ಲಿರುವ ಸತ್ಯ ಏನು ಅಂತ ನಿಮಗೆ ದರ್ಶನ ಆಗ್ತಾ ಇದೆ, ಸ್ವದರ್ಶನ. ಹಾಗಿದ್ದ ಮೇಲೆ ಹರಸುವ ಅವಶ್ಯಕತೆ ಏನಿದೆ ನಿಮಗೆ? ಯಾವುದು ಸಮ್ಮುಖದಲ್ಲಿದೆಯೋ ಅದನ್ನು ಯಾರಾದರೂ ಹುಡುಕಾಡ್ತಾರ? ಹೌದಾ? ಭಕ್ತಿ ಅಂದ್ರೇನು? ಹುಡುಕೋದು. ಜ್ಞಾನ ಅಂದ್ರೇನು? ಆಲ್ರೆಡಿ ನಮ್ಮ ಹತ್ರ ಇಟ್ಕೊಂಡಿರೋದು. ಪಡ್ಕೊಂಡಿರೋನು ಜ್ಞಾನಿ, ಕಳ್ಕೊಂಡಿರೋನು ಭಕ್ತ. ಈಗ ನಾವು ಕಳ್ಕೊಂಡಿರೋರು, ಪಡ್ಕೊಂಡಿರೋರು ಅಂದರೆ ನಾವು ಅವ್ರ ಥರ ಅಲೆದಾಡೋ ಅವಶ್ಯಕತೆ ಇಲ್ಲ, ಅವ್ರ ಥರ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಅವ್ರ ಥರ ಪರಮಾತ್ಮ ಅಂತ ಕೂಗೋ ಅವಶ್ಯಕತೆ ಇಲ್ಲ, ಅಥವಾ ಅದನ್ನು ಪಡ್ಕೊಳ್ಳೋದಕ್ಕೇನೋ ಮಾಡಬೇಕು ಅನ್ನುವಂಥ ಯೋಚನೆ ಕೂಡ ನಾವು ಮಾಡಬೇಕಾಗಿಲ್ಲ. ಜ್ಞಾನಿ ಅಂದರೆ ಆಲ್ರೆಡಿ ನಾನು ಎಲ್ಲ ಪ್ರಾಪ್ತಿ ಸ್ವರೂಪ ಸಂಪನ್ನ, ಬ್ರಾಹ್ಮಣ ಅರ್ಥಾರ್ಥ ಸರ್ವವನ್ನು ಪಡೆದಿರುವವನು, ಸರ್ವ ಪ್ರಾಪ್ತಿ ಸಂಪನ್ನ ಅನ್ನುವ ಕ್ಲಾರಿಟಿಯಲ್ಲಿ ನಾವು ಬಂದಾಗ ಮಾತ್ರ ಆಸಕ್ತಿಯಿಂದ ಅನಾಸಕ್ತಿ. ಈಗ ಯಾರ ಹತ್ರ ಆದ್ರೂ ಫುಲ್ ಅಂಗಡಿ ಇಟ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ, ಚಾಕ್ಲೇಟ್ ತಿನ್ನಬೇಕು ಅಂತ ಇಷ್ಟಿಷ್ಟಕ್ಕೆ ಅನಿಸ್ತಾ ಇರುತ್ತೆ ನಮಗೆ, ಅಥವಾ ಹೊರಗಿನವರಿಗೆ ಅನಿಸ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಅದೇ ಅಂಗಡಿಯಲ್ಲಿ ಕೂಡಿಸಿಬಿಟ್ರೆ ಅವನು ಎಷ್ಟು ತಿಂತಾನೆ ಚಾಕ್ಲೇಟು? ಅವನದೇ ಅಂಗಡಿ ಇರುತ್ತೆ, ಒಂದು ದಿನ ತಿನ್ಬೋದು, 2 ದಿನ ತಿನ್ಬೋದು, 3 ದಿನ ತಿನ್ಬೋದು, 4 ದಿನ ತಿನ್ಬೋದು. ಆಮೇಲೆ ಅದ್ರ ಮೇಲೆ ಆಸಕ್ತಿನೇ ಹೋಗ್ಬಿಡ್ತದೆ ಅವನಿಗೆ ಆಟೋಮೆಟಿಕ್ಕಾಗಿ. ಯಾಕೆ? ಅಯ್ಯೋ ಮಾರ ಏನು ತಿನ್ನೋದು ಇದನ್ನು? ಎಲ್ಲ ಇದ್ದಾಗ ತಿನ್ಬೇಕನ್ಸಲ್ಲ, ಇಲ್ಲ ಅಂದಾಗ ಬೆನ್ನತ್ತಿ ಓಡಿ ತಿಂತಾರೆ ಎಲ್ಲರೂ. ಹಾಗೆ ನಾವೀಗ ಹೆಂಗೆ ಅನುಭವ ಮಾಡಬೇಕು ಅಂದರೆ, ಜಗತ್ತಿನ ಸುಖ ಅವರು ಇಲ್ಲ, ಅದಕ್ಕೆ ಅಲೆದಾಡಿ ಸುಸ್ತಾಗ್ತದ್ರೆ ಅದನ್ನು ತಿನ್ನಬೇಕು, ಇದನ್ನು ತಿನ್ನಬೇಕು, ಇದರಲ್ಲಿ ಸುಖ ಇದೆ, ಇದರಲ್ಲಿ ಶಾಂತಿ ಇದೆ. ನನ್ನ ಒಳಗಡೆ ತುಂಬಿಕೊಂಡು ಖಜಾನೆ ಮಾಲೀಕ, ನಾನು ಅಂಗಡಿ ಓಪನ್ ಮಾಡ್ಕೊಂಡು ಕುಂತಿರೋನು ಮಾಲಲ್ಲಿದ್ದೀನಿ. ನಾನೀಗ ಶಾಂತಿಯ ಸಾಗರನೇ ನನ್ನೊಳಗಡೆ ಸ್ವಾಹ ಮಾಡ್ಕೊಂಡಿದ್ದೀನಿ. ಈಗ ಸ್ವಯಂ ನನ್ನ ಜೊತೆ, ನಂದಷ್ಟೇ ಅಲ್ಲ, ಅದ್ರಾಗ ಪರಮಾತ್ಮನೇ ಶಾಂತಿಯ ಸಾಗರ ಸ್ವರೂಪದಲ್ಲಿ ನನ್ನ ಜೊತೆ ಇದ್ದಾರೆ. ಇನ್ನು ಶಾಂತಿಗಾಗಿ ಅಲೆದಾಡಿದರೆ ಅರ್ಥ ಇದೆಯಾ? ನಾನು ಬ್ರಾಹ್ಮಣಾಗಿ ಆ ಥರ ಭಕ್ತಿ ಮಾಡುವ ಅವಶ್ಯಕತೆ ಇದೆಯಾ? ಅದಕ್ಕೆ ಆ ಭಕ್ತಿ ಮಾರ್ಗಕ್ಕೂ ನೀವು ಜ್ಞಾನ ಮಾರ್ಗಕ್ಕೂ ಏನು ವ್ಯತ್ಯಾಸ ಅಂದರೆ, ಅವ್ರ ಆಸಕ್ತಿ ಇಟ್ಕೊಳ್ಬೇಕಾಗಿರೋರು, ಅವ್ರು ಅಲೆದಾಡ್ತಾ ಇರಬೇಕಾಗಿರೋರು, ಅವ್ರ ಅಪ್ರಾಪ್ತಿಯಲ್ಲಿ ಇರೋರು, ಅವ್ರು ಕಳ್ಕೊಂಡಿರೋರು, ಅವ್ರು ಪಡ್ಕೊಳ್ಳೋದಕ್ಕೆ ಅವ್ರು ಮಾಡ್ಕೊಳ್ಳಿ, ವೈರಾಗ್ಯನಾದರೂ ಮಾಡ್ಕೊಳ್ಳಿ, ತಪಸ್ಸಾದರೂ ಮಾಡ್ಕೊಳ್ಳಿ, ಅಲೆದಾಡ್ತಾನಾದರೂ ಇರಲಿ. ಆದರೆ ನಿಮಗೆ ಯಾವಾಗ ನಾನು ಬಂದು ದಿವ್ಯ ದೃಷ್ಟಿಯ ಕೀಯನ್ನು ಕೊಟ್ಟಿದ್ದೀನಿ, ಅಕೂಟ ಖಜಾನೆಗಳ ಸಂಪನ್ನ ಮಾಲೀಕರು ನೀವಾದ ಮೇಲೆ ಸಣ್ಣ ಪುಟ್ಟ ಚಿಲ್ಲರೆ ಕಾಸು ಬಗ್ಗೆ ಆಸಕ್ತಿ ಇರುತ್ತಾ? ಕೋಟಿ ರೂಪಾಯಿ ಸಂಪಾದನೆ ಮಾಡೋನಿಗೆ 10 ರೂಪಾಯಿ ಕಾಲಲ್ಲಿ ಬಿತ್ತು ಅಂದರೆ ಅವನು ಎತ್ತಿ ತೊಗೊಳ್ತಾನ? ಬಗ್ಗೆ ತೊಗೊಳ್ತಾನ? ಹೋಗ್ಲಿ ಬಿಡು ಅಂತ ನಾವು. ಯಾಕೆ? ಕೋಟಿ ರೂಪಾಯಿ ಗಟ್ಟಲೆ ಇರೋ ಅವನು ಸಂಪಾದನೆ ಮಾಡೋನು 10 ರೂಪಾಯಿ ಮೇಲೆ ಅಯ್ಯೋ ಅವನಿಗೇನು ಆಸಕ್ತಿನೇ ಇಲ್ಲ ರೀ ಅನ್ನೋಕ್ಕಾಗತ್ತಾ? ಅದು ಅನಾಸಕ್ತಿ. ಯಾಕಂದರೆ ಅವನಿಗೆ ಬೇಕಾದಷ್ಟಿದೆ, ಬಗ್ಗೆ ತೊಗೊಳಕ್ಕೆ ಅವ್ರಿಗೆ. ಯಾಕಂದರೆ ಬೇಕಿಲ್ಲ, ಅದರ ಅವಶ್ಯಕತೆ ಇಲ್ಲ, ಅದಕ್ಕೆ ಬೇಕಾದಷ್ಟು ಸ್ಟಾಕ್ ಇಟ್ಕೊಂಡು ಅವನು ಅನಾಸಕ್ತಿ ತೋರಿಸ್ತಾನೆ. ಏನೂ ಇಲ್ದಿರೋ ಬಿಕಾರಿ ಅನಾಸಕ್ತಿ ತೋರಿಸ್ಬಿಡು ಅಂದರೆ ಅವನು ಹೆಂಗೆ ತೋರಿಸ್ತಾನೆ? ಅವನು 1 ರೂಪಾಯಿ ಸಿಕ್ಕರು ಬಳ್ಕೊತಾನೆ, 5 ರೂಪಾಯಿ ಸಿಕ್ಕರು ಬಳ್ಕೊತಾನೆ. ಅವನಿಗೆ ಹೋಗ್ಬಿಟ್ಟು ನೀನು ವೈರಾಗ್ಯ ಬಾ ಅಂತಂದ್ರೆ ಅವನು ಹೆಂಗೆ ಬರ್ತಾನೆ? ಬರೋದಿಲ್ಲ. ಅದಕ್ಕೆ ಕಳ್ಳರಿಗೂ ವೈರಾಗ್ಯ ಬರೋದಕ್ಕೂ ಜ್ಞಾನಿಗೂ ವೈರಾಗ್ಯ ಬರೋದಕ್ಕೂ ವ್ಯತ್ಯಾಸ. ಕಳ್ಳರಿಗೆ ಹೆಂಗೆ ವೈರಾಗ್ಯ ಬರುತ್ತಾ? 1 ಸಲ ಕಳುವು ಮಾಡ್ತಾರೆ, 2 ಸಲ ಕಳುವು ಮಾಡ್ತಾರೆ, 3 ಸಲ ಕಳುವು ಮಾಡ್ತಾರೆ, ಸಿಕ್ಕೆಲ್ಲ ಮಜಾ ಮಾಡ್ತಾರೆ. 1 ಸಲ ಅಪ್ಪಿ ತಪ್ಪಿ ಸಿಕ್ಕಾಕೊಂಡ್ರು ಅಂತ ಇಟ್ಕೊಳ್ಳಿ, ಪೊಲೀಸರ ಕೈಗೆ ಚಂದ ಮದುವೆ ಆಗುತ್ತೆ. ಮದುವೆ ಆದಮೇಲೆ ಅವಾಗ ನೆನೆಸ್ಕೊಂತಾನೆ, ಅವನಿಗೂ ವೈರಾಗ್ಯ ಬಂದುಬಿಡುತ್ತಾ, ಯಪ್ಪ ಜೀವನದೊಳಗಡೆ ಗಂಜಿ ತಿಂದು ಪಡ್ಕೊಂಡ್ರು ಪರವಾಗಿಲ್ಲ, ಬದುಕಿದ್ರು ಪರವಾಗಿಲ್ಲ, ಇನ್ನೇಮ್ ಇಂಥ ತಪ್ಪು ಮಾಡೋದು ಬೇಡ, ಈ ಪೊಲೀಸರ ಕೈಗೆ ಸಿಕ್ಕಾಕೊಳ್ಳೋದು ಬೇಡ. ಅಲ್ಲಿ ಅನ್ಕೊಳ್ತಾನೆ, ಎಲ್ಲಿ ತನಕ? ಆ ನೋವಿರೋ ತನಕ, ಬೆನ್ನಿನ ಮೇಲೆ ಬಿದ್ದಿರ್ತಾವಲ್ಲ ಬರೀ ನೋವಿರೋ ತನಕ, ಆ ಪೊಲೀಸ್ ಸ್ಟೇಷನ್ ದಾಟೋ ತನಕ ಅನ್ಕೊತಾನೆ, ಇನ್ನೇಮೆ ಜೀವನದೊಳಗೆ ಮಾಡಲ್ಲ ಅಂತ. ಮತ್ತೆ ರಾತ್ರಿ ಆದಮೇಲೆ ಆ ಸಂಸ್ಕಾರ ಇಮರ್ಜ್ ಆಗಿಬಿಡುತ್ತೆ. ಅದು ಮತ್ತೆ ಅಪ್ರಾಪ್ತಿ ಆದಮೇಲೆ ಕಷ್ಟಪಡೋಕ್ಕೆ ಒಗ್ಗಂಗಿಲ್ಲ ಅದು ಮೈ. ಯಾಕಂದ್ರೆ ಇಷ್ಟು ದಿನ ಆರಾಮು ಎಲ್ಲೋ ಒಂದು ಕಡೆ ಹೋಗಿ ಕೈ ಚಳಕ ತೋರಿಸಿ ಒಂದು ಹಿಂಗೆ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗನೆ 500 ರೂಪಾಯಿ 1000 ರೂಪಾಯಿ ನೋಡಿರೋನು ಈಗ ಇಡೀ ದಿನ 1 ದಿನ 2 ದಿನ ಕೆಲಸಕ್ಕೆ ಹೋಗ್ತಾನೆ. ಅವನಿಗೆ ಸಂಜೆ ತನಕ ಕೆಲಸ ಮಾಡಿಸ್ಕೊಂಡು 4 ಮಾತು ಅಂದು ಬೈದು ಆಮೇಲೆ ಬರುವಾಗ ಒಂದು 100 ರೂಪಾಯಿ ಕೈ ಕೊಟ್ಟರೆ ಇದು ಯಾರಿಗೆ ಬೇಕು ಮರೆ, ನಮ್ಮದೇ ಚಲೋ ಇದ್ದಂದೆ ಅಂತ ನಾವು ಹಂಗೆ ಹೋಗ್ಬಿಡುತ್ತೆ. ಹಾಗೆ ಈಗ ನಮ್ಮ ಮನಸ್ಸು ಇಲ್ಲಿ ತನಕ ಸಣ್ಣ ಪುಟ್ಟ ಸುಖ ಶಾಂತಿ ನೋಡಿರೋದು. ಆದರೆ ಯಾವಾಗ ಆಸಕ್ತಿಯನ್ನು ಅನಾಸಕ್ತಿಯಲ್ಲಿ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅಂದರೆ, ಮೊದಲು ಜ್ಞಾನದಿಂದ ಈ ಯಥಾರ್ಥ ನಿಶ್ಚಯದಲ್ಲಿ ನಾವು ಬರಬೇಕು. ನಾವು ಬ್ರಾಹ್ಮಣರು ಪಡ್ಕೊಂಡಿರೋರು ಕಳ್ಕೊಂಡಿರೋರಲ್ಲ, ನಾವು ಪ್ರಾಪ್ತಿ ಸ್ವರೂಪದಲ್ಲಿ ಇದ್ದೀವಿ.
ನಾವು ಸಂಪನ್ನ ಸ್ವರೂಪದಲ್ಲಿದ್ದೀವಿ. ನಮಗೆ ಸಿಕ್ಕಿರೋದು ಪರಮಾತ್ಮ. ನಮ್ಮ ಹತ್ರ ಇರೋದು ಅಖಂಡ ಖಜಾನೆ, ಅವಿನಾಶಿ ಖಜಾನೆ, ಅನಾದಿ ಖಜಾನೆ. ಸುಖ ಸ್ವರೂಪ ನಾನೇ ಆಗಿದ್ದೀನಿ, ಶಾಂತಿ ಸ್ವರೂಪ ನಾನೇ ಆಗಿದ್ದೀನಿ. ಅದು ನಾನೇ, ಅದು ನಾನೇ, ಅದು ನಾನೇ, ಅದು ನಾನೇ ಅಂತ ಅಭ್ಯಾಸ ಮಾಡೋದಕ್ಕೆ ಆತ್ಮ 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 ಅಂತ ಅಭ್ಯಾಸ ಮಾಡಿ. ಆತ್ಮ ಅಭಿಮಾನಿಗಳಾಗಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಆತ್ಮ ಅಂದರೆ ಇದೆಲ್ಲ ಇಮರ್ಜ್ ಆಗಬೇಕು. ಆತ್ಮ ಅಂದರೆ ಸಂಪನ್ನ, ಆತ್ಮ ಅಂದರೆ ಸಂತುಷ್ಟ, ಆತ್ಮ ಅಂದರೆ ಶಾಂತಿ, ಆತ್ಮ ಅಂದರೆ ಪ್ರೀತಿ, ಆತ್ಮ ಅಂದರೆ ಅನಾಸಕ್ತ. ಯಾಕಂದರೆ ಅದು ಸಂಪೂರ್ಣವಾಗಿರೋದು, ಸಂಪನ್ನವಾಗಿರೋದು, ಸಂತುಷ್ಟವಾಗಿರೋದು. ಆವಾಗ ಬೇಕು ಅಂದರೂ ನಿಮಗೆ ಆಸಕ್ತಿ ಬರೋದಿಲ್ಲ. ತಿನ್ನಿ ಅಂದರೂ ನೀವು ತಿನ್ನೋದಿಲ್ಲ. ಸ್ವೀಟ್ ಅಂಗಡಿಯವನಿಗೆ ಹೋಗಿ ಸ್ವೀಟ್ ತಿನ್ನಿ ಅಂತೇಳಿ ನೋಡೋಣ, ತಿಂತಾನ ಅವನು? ಹೋಗ್ರಿ, ತಲೆ ಚೆಟ್ಟಿಡೋದಕ್ಕೆ ನಮಗೇನು ತಿನ್ನೋಣ? ನೋಡಿ 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 ತಲೆ ಚೆಟ್ಟಿಡೋದಿರುತ್ತೆ. ದುಡ್ಡು ಕೋಟಿಗಟ್ಟಲೆ ಸಂಪಾದನೆ ಮಾಡೋನಿಗೆ ದುಡ್ಡಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆಭರಣ ಅಂಗಡಿಗಳಲ್ಲಿ ಇರೋರು ಆಭರಣ ಹಾಕ್ಕೊಳ್ಳೋದ್ರ ಬಗ್ಗೆ ಶೋಕಿ ಇರೋದಿಲ್ಲ ಅವರಿಗೆ. ಬಟ್ಟೆ ಅಂಗಡಿಯವನಿಗೆ ಬಟ್ಟೆ ಹಾಕ್ಕೊಳ್ಳೋ ಶೋಕಿ ಇರೋದಿಲ್ಲ. ಅಡುಗೆ ಮಾಡೋರಿಗೆ ಅಡುಗೆ ಊಟ ಮಾಡೋ ಶೋಕಿ ಇರೋದಿಲ್ಲ. ಅದು ಊಟ ಟೇಸ್ಟ್ ಕಳ್ಕೊಂಡ್ಬಿಡ್ತಾರೆ. ಹಾಗೆ ನಾವೀಗ ಲೌಕಿಕದಲ್ಲಿ ಸುಖ, ಶಾಂತಿ, ಆನಂದ, ಪ್ರೇಮ ಅಂತ ಇವ್ರು ಏನು ಓಡಾಡ್ತಿದಾರಲ್ಲ, ಈ ಸಣ್ಣ ಪುಟ್ಟ ನೋಡಿಬಿಟ್ಟು ನಮಗೆ ಅಲರ್ಜಿ ಅನ್ನಿಸ್ಬೇಕು. ಅಯ್ಯೋ ಇವೇನು ಮಕ್ಕಳ ಆಟ ಆಡ್ತಿದ್ದಾವಲ್ಲ ಅಂತ. ದೊಡ್ಡವರಾದ ಮೇಲೆ ಹೆಂಗೆ ಆಟಿಕೆಗಳ ಬಗ್ಗೆ ಆಟೋಮೆಟಿಕ್ಕಾಗಿ ಆಸಕ್ತಿ ಹೋಗ್ಬಿಡುತ್ತೆ. ನೋಡಿ ನಾವು ಹೆಂಗೆ ಜಂಪ್ ಆಗಿವಿ. ನಮ್ಮದೇ ಜೀವನ ತೊಗೊಂಡ್ರೆ, ನಾನು ಚಿಕ್ಕವನಿರುವಾಗ ಒಂದು ಚೆಂಡು ಇದ್ದರೆ ಸಾಕು, ನಾನು ಯಾವ ಜಾತ್ರೆಗೆ ಹೋದರೂ ಒಂದು ಬಾಲ್ ತೊಗೊಂಬಂದುಬಿಡ್ತಿದ್ದೆ. ಆಟ ಆಡೋಕ್ಕೆ ಎಷ್ಟನ್ನು ದುಡ್ಡು ಕೊಡಲಿ ಅವ್ರಿಗೆ, ಜಾತ್ರೆ ಮಾಡೋಕ್ಕೆ ನನಗೆ 50 ರೂಪಾಯಿ ಕೊಡಲಿ, 100 ರೂಪಾಯಿ ಕೊಟ್ಟಿರಲಿ, ಹೋದ್ರೆ ನಾನು ಒಂದಂತ ಕಂಪಲ್ಸರಿ ತರೋನು, ಒಂದು ಚೆಂಡು ತಂದುಬಿಡೋನು. ಅದು 2 ದಿನಕ್ಕೆ ಕಳ್ಕೊತಿದ್ದೀವೋ 4 ದಿನಕ್ಕೆ ಕಳ್ಕೊಂತೀವಿ. ಚೆಂಡು ತಂದರೆ ಎಲ್ಲರೂ ಒಂದು 10 ಜನ ಸೇರಿ ಆಡ್ಬೋದು. ಇಲ್ಲ ಬೇರೆ ಏನಾದರೂ ಒಯ್ದ್ರೆ ನಾನು ಒಬ್ಬನೇ ಆಡಬೇಕಾಗುತ್ತೆ. ಚೆಂಡು ಒಯ್ದ್ರೆ ಒಂದು 10 ಜನ ಆಡ್ತೀವಿ, ಎಲ್ಲರೂ ಖುಷಿ ಪಡ್ತೀವಿ ಅಂತ ಚೆಂಡಂತೂ ಫಿಕ್ಸ್ ತರವು ನಾವು. ಆದ್ರೆ ತಂದ್ರೆ 1 ತಿಂಗಳು ಆಡ್ತಿದ್ವಿ, 6 ತಿಂಗಳು ಆಡ್ತಿದ್ವಿ, ವರ್ಷ ಆಡ್ತಿದ್ವಿ, ಮತ್ತೆ ಇನ್ನೊಂದು ಜಾತ್ರೆ ಬರೋದು, ಮತ್ತೆ ಇನ್ನೊಂದು ಚೆಂಡು ತೊಗೊಂಡೇ ಬರೋದು ನಾವು. ಅದು ಆಮೇಲೆ ಇಲ್ಲಿ ತನಕ ಒಂದು ಹೈಸ್ಕೂಲ್ ಮಟ್ಟವರೆಗೂ ಆಸಕ್ತಿ ಇತ್ತು. ಅದಾದಮೇಲೆ ಅದ್ರ ಕಡೆ ಹೋಯಿತು, ಬುಕ್ಸ್ಗಳು ತೊಗೊಳ್ಬೇಕು, ಇದು ತೊಗೊಳ್ಬೇಕು, ಆ ಕಡೆ ಬಂತು. ಹಾಗೆ ತಾನಾಗಿ ಅದು ಪ್ರಬುದ್ಧತೆ ಬಂದಾಗ ಬಿಡ್ತಾ ಹೋಗುತ್ತಲ್ಲ, ಅದಕ್ಕೆ ಅನಾಸಕ್ತಿ ಅಂತ ಕರೀತಾರೆ. ಹಾಗೆ ನಾವು ಪ್ರಬುದ್ಧತೆಯಿಂದ ಬಿಡಬೇಕು, ತಿಳುವಳಿಕೆಯಿಂದ ಬಿಡಬೇಕು. ನಮ್ಮಲ್ಲಿ ಸಿಕ್ಕಿರುವ ಪ್ರಾಪ್ತಿಗಳ ಸ್ವರೂಪದ ಅನುಭವದಿಂದ ಬಿಡೋದಕ್ಕೆ ಆಸಕ್ತಿಯನ್ನು ಅನಾಸಕ್ತಿಯಲ್ಲಿ ಪರಿವರ್ತಿಸಿಕೊಳ್ಳೋದು ಅಂತಾರೆ ಹೊರತಾಗಿ, ತಾತ್ಕಾಲಿಕವಾಗಿ ನಾವು ದೂರ ತಳ್ಳಿದ್ವಿ, ಅದಿಮಿಟ್ಟಿದ್ವಿ ಅಂದರೆ ಅದು ತಾತ್ಕಾಲಿಕ ವೈರಾಗ್ಯ ಆಗಿಬಿಡುತ್ತೆ, ಹದ್ದಿನ ವೈರಾಗ್ಯ ಆಗುತ್ತೆ. ಮತ್ತೆ ಒಂದು ದಿನ ಅದು ಯಾವಾಗ ಬೇಕಾದರೂ ಇಮರ್ಜ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಯಾವುದನ್ನೂ ಮಾಡಿದರೂ ಕೂಡ ತಿಳುವಳಿಕೆಯಿಂದ ಜ್ಞಾನಯುಕ್ತವಾಗಿ ಸ್ವರೂಪದಲ್ಲಿ ಬಂದು ಅನುಭವದಿಂದ ನಾವು ಬಿಟ್ಟಾಗ ಏನಾಗುತ್ತೆ, ಅದು ಪರ್ಮನೆಂಟಾಗಿ ಬಿಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಒಂದು ಸಲ ನಾವು ನೋಡ್ಕೊಳ್ಳೋಣ, ದೇವತೆಗಳಿಗಿಂತ ಬ್ರಾಹ್ಮಣರು ಶ್ರೇಷ್ಠ ಅಂತ ಹೇಳಿದ್ರು. ಈಗ ಒಂದು ತಕ್ಕಡಿ ಇದೆ, ಈ ಕಡೆ ದೇವತೆಗಳನ್ನು ಇಡೋಣ, ಈ ಕಡೆ ಬ್ರಾಹ್ಮಣರನ್ನ ಇಡೋಣ. ಯಾರು ತೂಕ ಜಾಸ್ತಿ ಆಗುತ್ತೆ ನೋಡಬೇಕಲ್ಲ. ಈಗ ಅದೇ ಹೆಂಗೆ ಅಂತ ಈಗ ಫಸ್ಟ್ ದೇವತೆಗಳನ್ನು ನೋಡಿಬಿಡೋಣ, ಎಷ್ಟಾಗುತ್ತೆ ತೂಕ ಅಂತ. ದೇವತೆಗಳಿಗೆ ಏನು ಮಹಿಮೆ ಇದೆ ಎಲ್ಲರೂ ಹೇಳ್ಬೋದು. ಎಷ್ಟಿದೆ ಅಷ್ಟು ಹೇಳ್ರಿ. ದೇವತೆಗಳ ಮಹಿಮೆ ಏನೇನಿದೆ ಹೇಳಿ, ಒಂದೊಂದೇ ಹೇಳಿ ಅನ್ನೋರೆ. ಹೇಳಿ, ಇನ್ನೊಂದ್ಸಲ ಹೇಳಿ. 16 ಕಲಾ ಸಂಪನ್ನ, ಮರ್ಯಾದಾ ಪುರುಷೋತ್ತಮ, ಸರ್ವಗುಣ ಸಂಪನ್ನ, ಅಹಿಂಸಾ ಪರಮೋಧರ್ಮಿ, ಹೇಳಿದ್ರು ಸಂಪೂರ್ಣ ನಿರ್ವಿಕಾರಿ. ಡಬಲ್ ಕಿರೀಟದರೆ, ವೆರಿ ಗುಡ್. ಮತ್ತೆ ಇಷ್ಟೇನಾ ದೇವತೆಗಳ ಮಹಿಮೆ? ಹೇಳಿ, ಇನ್ನೂ ಸಾಕಷ್ಟಿದೆ. ಅಲ್ಲ, 5 ಆಯ್ತು, ಈಗ 5 ಬಿಟ್ಟುಬಿಡಿ, ಈಗ 50 ಮಾಡ್ಬೇಕು ನೀವೀಗ. ಮತ್ತು ದೇವತೆಗಳಾಗೋದಕ್ಕೆ ಇಷ್ಟೆಲ್ಲ ಪದವಿ ತೊಗೊಳಕ್ಕೆ ಬಡ್ದಾಡ್ತಾ ಇದ್ದೀರಿ, ಇಷ್ಟೇನಾ ನಿಮ್ಮದು ಮಹಿಮೆ? ಇಷ್ಟಕ್ಕೇನ ಬಡ್ದಾಡ್ತಾ ಇರೋದು ಇಷ್ಟು ವರ್ಷದಿಂದ ನಾವು? ಹೇಳಿ, ಇನ್ನೂ ಬೇಕಾದಷ್ಟಿದೆ. ದೇವತೆಗಳಿಗೆ ಏನಿದೆ? ನಿರೋಗಿ ಕಾಯ, ದೀರ್ಘಾಯಸ್ಸು, ಇಚ್ಛಾಮರಣಿ, ಮತ್ತೆ ಸದಾ ಸುಖಿ, ಹಸನ್ಮುಖಿ, ಮತ್ತೆ ಆಗಿದೆ ಯಾವುದು 5ರಲ್ಲಿ ಬಂದುಬಿಟ್ಟದು. ಪ್ರಕೃತಿ ಜೀತ್. ಓಕೆ, ಪ್ರಕೃತಿ ಜೀತ್. ಮತ್ತೆ ಮಾಯಾಜಿತ್, ಅಲ್ಲಿ ಮಾಯನೇ ಇಲ್ಲ. ಓಕೆ, ಮಾಯಾಜಿತ್. ಮಾಯಾಜಿತ್. ಮತ್ತೆ इष्टेना महिमा बहन जी? देवताओं का महिमा क्या क्या है, आप भी बोल सकता है राज ऋषि भाई जी? राज ऋषि ईयरफोन में है, राज ऋषि ईयरफोन ಹಾಕೊಂಡ್ಬಿಡುತ್ತೆ. ಓಕೆ, ಮಧುರತಾ, ಹರ್ಷಿತ್ ಮುಕ್ತ, ಸಹನಶೀಲತಾ, ದೇವತೆಗಳ ತ್ರಿಕಾಲದರ್ಶಿನ? ದೇವತೆಗಳ ತ್ರಿಕಾಲದರ್ಶಿ ಅಲ್ಲಮ್ಮ,
దేవతಗಳ త్రికాలదర్శి దేవతకి ఏమేమి ఉంటుంది? ಪವಿತ್ರತೆ. ಓಕೆ, ಆಗಿದೆ ಆಗಿದೆ, ಅದಾಗಿದೆ. ಮತ್ತೆ ಅವರೆಲ್ಲಿ ವಿಶ್ವ ಕಲ್ಯಾಣ ಮಾಡ್ತಾರೆ? ಅವ್ರು ಯಾವ ವಿಶ್ವ ಕಲ್ಯಾಣ ಮಾಡ್ತಾರಮ್ಮ? ನಮ್ರತ. ಓಕೆ. ಸಂತುಷ್ಟತೆ. ಓಕೆ. ನಿರ್ಭಯತೆ. ಓಕೆ. ಪ್ರಕಾಶತೆ. ಓಕೆ. ಅಲ್ಲೆಲ್ಲಿ ಇರ್ತದೆ ಪ್ರಕಾಶ್. ಓಕೆ. ಮತ್ತೆ ಸರ್ವಪ್ರಾಪ್ತಿ ಸಂಪನ್ನ. ಮತ್ತೆ ಎಲ್ಲಿ ಸರ್ವಪ್ರಾಪ್ತಿ ಅಲ್ಲಿನ ಅಪ್ರಾಪ್ತಿ ಐತಿ. ಆಗಿದೆ ಆಗಿದೆ, ಹೋಗಯ್ಯ. ಅವ್ರು ದಿವ್ಯತ. ದಿವ್ಯಕ ನಮ್ರಕ ನೆನಪು ಬಂದ್ರ ನೀಗ? ನಮ್ರತ ದಿವ್ಯಕ ಎಲ್ಲ ಅವ್ರ ಹೆಸರು ಹೇಳ್ತಾ ಇದ್ರ. ದಿವ್ಯತ, ನಮ್ರತ, ಮತ್ತೆ ಸರಳತ. ಸಂಕಲ್ಪ ಸಿದ್ಧಿ ಅಲ್ವಾ? ಓಕೆ. ಇಷ್ಟು ಸಿದ್ಧಿ ಸ್ವರೂಪ ಅಂದ್ರೆ ಅದೇ ಅಲ್ವಾ? ಮತ್ತೆ ದೇವತೆಗಳ ಮಹಿಮೆ ಇಷ್ಟ ಆಯಿತು. ಸುಖ ಸ್ವರೂಪ ಆಗಿದೆ ಅಲ್ವಾ? ಓಕೆ. ಉದಾರತೆ, ಪರೋಪಕಾರಿ, ಇಮಾನ್ದಾರಿ. ಪರೋಪಕಾರಿ ಅಲ್ಲೆಲ್ಲಿ ಇರ್ತಾರೆ ಕೊರೆ? ಪರೋಪಕಾರಿ ಅವ್ರೇನು ಮಾಡ್ತಾರೆ? ಯಾರಿಗೆ ಪರೋಪಕಾರ ಮಾಡ್ತಾರೆ? ದೇವತೆಗಳು ಇಲ್ಲ. ಪರೋಪಕಾರಿ ಅವರು ದೇವತೆಗಳಿಗೆ ಬರಲ್ಲ, ಅದು ಯಶಸ್. ಈಗ ಒಂದು ಕಡೆ ಬ್ರಾಹ್ಮಣರದ್ದು ನೋಡೋಣ. ತೂಕ ಎಷ್ಟಾಯ್ತು ನೋಡಿದ್ರಲ್ಲ? ತೂಕ ಹಾಕಿದ್ರೆ ಸಿನೋಣ ಎಷ್ಟಾಯ್ತು ವೆಯ್ಟು? ಎಷ್ಟು ಕೆ ಜಿ ಬಂದಿರ್ಬೋದು? 100 ಕೆ ಜಿಯಲ್ಲಿ ಎಷ್ಟು ಬಂದಿರ್ಬೋದು? ಓಕೆ. ಈ ಕಡೆ ಬ್ರಾಹ್ಮಣರದ್ದು ನೋಡೋಣ. ಈಗ ಹೇಳ್ರಿ, ಫಟಾಫಟ್ ಹೇಳ್ಬೇಕು ಬ್ರಾಹ್ಮಣರದ್ದು. ತ್ರಿಕಾಲದರ್ಶಿ ಎಷ್ಟು ಹೇಳ್ತೀರಿ ಹೇಳ್ರಿ? ನಿಮಗೆ ಲೀಸ್ಟ್ ಇದು ಮುಗಿಯೋದೇ ಇಲ್ಲ. ನಿಮ್ಗೆ ಎಷ್ಟನೇ ಹೇಳ್ರಿ. ಅಶರೀರಿ, ಫರಿಸ್ತಾ, ದಯಾಸಾಗರ, ಕರುಣಾಸಾಗರ, ಕ್ಷಮಾಸಾಗರ, ತ್ರಿಕಾಲದರ್ಶಿ, ದೇಹದಿನ ಸೇವಾದಾರಿ, ವಿಶ್ವ ಕಲ್ಯಾಣಕಾರಿ, ಸಮಾನದಾರಿ, ಸ್ವರೂಪದಾರಿ, ಅನಾದಿ, ಮಾಯಾಜೀತ್, ಜಗಜ್ಜೀತ್, ಪ್ರಕೃತಿಜೀತ್, ತ್ರಿಕಾಲದರ್ಶಿ, ಸ್ವಯಂ ಪರಮಾತ್ಮನ ಪ್ರಾಪ್ತಿ ಮಾಡಿಕೊಂಡಿರುವಂಥ ಸಂಪನ್ನ ಸ್ಥಿತಿ, ಸಂಪೂರ್ಣ ಸ್ಥಿತಿ, ಕರ್ಮಾತೀತ ಸ್ಥಿತಿ, ವಿಶ್ವ ಕಲ್ಯಾಣಕಾರಿ, ಹೃದಯ ಸಿಂಹಾಸನಧಾರಿ, ಪರಮಾತ್ಮನ ದಿಲ್ ತಕ್ತ ನಶೀನ್. ಓಕೆ. ಆಮೇಲೆ ಬರ್ತದೆ ಅವ್ರಿಗೆ, ಅದು ಅವ್ರಿಗೆ ಕೊಟ್ಬಿಟ್ಟಿವಲ್ಲ. ಈಗ ನಾವೇನು ಮಾಡ್ತೀವಿ ಅನ್ನೋದು ನೋಡ್ಕೊಂಬಿಡ್ರಿ. ಆಧಾರ ಮುಹೂರ್ತ, ಉದ್ಧಾರ ಮುಹೂರ್ತ, ನಿಶ್ಚಿಂತ ಚಕ್ರವರ್ತಿ, ವಿಶ್ವಕ ಬೀಜರೂಪ್, ಕಲ್ಪವೃಕ್ಷಕ ಬೀಜರೂಪ್, ಅತೀಂದ್ರಿಯ ಸುಖದ ಅನುಭೂತಿ, ಮಾಸ್ಟರ್ ಸರ್ವಶಕ್ತಿವಾನ್. ಪರಮಾತ್ಮನಿಗೆ ಏನದ ಓಸಿ ಹೇಳ್ಬಿಡ್ರಿ. ಮಾಸ್ಟರ್ ಜ್ಞಾನ ಸೂರ್ಯ, ಮಾಸ್ಟರ್ ದಯಸಾಗರ, ಮಾಸ್ಟರ್ ಕ್ಷಮಸಾಗರ, ಮಾಸ್ಟರ್ ಸುಖ ಸಾಗರ, ಮಾಸ್ಟರ್ ಶಾಂತಿ ಸಾಗರ, ಮಾಸ್ಟರ್ ಪ್ರೇಮ ಸಾಗರ, ಸೌಭಾಗ್ಯಶಾಲಿ, ಪದಮಾಪದಂ, ಭಾಗ್ಯಶಾಲಿ, ಮಾಸ್ಟರ್ ಬ್ರಹ್ಮ, ಮಾಸ್ಟರ್ ರಚಯಿತ, ಮಾಸ್ಟರ್ ಸೃಷ್ಟಿಕರ್ತ, ಮಾಸ್ಟರ್ ಭಗವಾನ್, ಮಾಸ್ಟರ್ ದಾತ, ವರದಾತ, ವಿದಾತ, ಭಾಗ್ಯ ವಿಧಾತ, ಮಹಾದಾನಿ, ವರದಾನಿ, ಕಲ್ಯಾಣಿ, ವಿಶ್ವ ಕಲ್ಯಾಣಿ. ಸಾಕ? ಬೇಕಾದಷ್ಟು ಲೀಸ್ಟ್ ಐತಿ. ಮತ್ತೆ ಅಂದ್ರೆ ಎಷ್ಟು ವೇಟ್ ಐತಿ ಇದು ಬ್ರಾಹ್ಮಣ. ಇದನ್ನು ನೀವು ಬರಿತಾ ಹೋದರೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ, ಅಷ್ಟಿದೆ. ಭಗವಂತನ ಸಮಾನ 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 ಅಂತ ಯಾಕೆ ಹೇಳ್ತಾರೆ ಅಂದರೆ, ನಮ್ಮನ್ನು ಬಿಟ್ಟರೆ ಇನ್ಯಾರೂ ಸಮಾನ ಸ್ವರೂಪದಲ್ಲಿ ಅನುಭವ ಮಾಡಲಿಕ್ಕೆ ಜಗತ್ತಲ್ಲಿ ಯಾವ ಆತ್ಮಗಳಿಗೂ ಡ್ರಾಮಾನುಸಾರ ಡ್ರಾಮಾದಲ್ಲಿ ಸಾಧ್ಯತೆ ಇಲ್ಲ. ಅದಕ್ಕಾಗಿಯೇ ಬ್ರಾಹ್ಮಣ ಅಂದ್ರೇ ನೆಕ್ಸ್ಟ್ ಬ್ರಹ್ಮ ಅಥವಾ ನೆಕ್ಸ್ಟ್ ಭಗವಾನ್ ಅಂತಲೇ ನಮ್ಮನ್ನು ಕರೆಯೋದು. ಪರಮಾತ್ಮನ ಬಿಟ್ಟರೆ ನೆಕ್ಸ್ಟ್ ಗಾಡ್ ಅಂತ ನೋಡೋದೇ ನಮ್ಮನ್ನು ದೇವತೆಗಳನ್ನೇ ನೋಡೋದಲ್ವ ಜಗತ್ತಲ್ಲಿ. ಹಾಗಾಗಿ ನಾವು ಈ ನಶೆಯನ್ನು ಯಾವಾಗ ಕಂಪ್ಲೀಟಾಗಿ ಇಮರ್ಜ್ ಮಾಡ್ಕೊಂಡು ಬಿಡ್ತೀವಿ, ನಾನು ಬ್ರಾಹ್ಮಣ ಅಂದ ತಕ್ಷಣವೇ ಸುಮ್ಮನೆ ವೈಟ್ ಡ್ರೆಸ್ಸು, ಒಂದು ಬ್ಯಾಡ್ಜು, ಒಂದು ಅಕ್ಕ, ಒಂದು ಸೆಂಟ್ರ್ ಇಷ್ಟು ನೆನಪಾಗ್ಬಿಟ್ರೆ ನಾನು ಬ್ರಾಹ್ಮಣ ಅಲ್ಲ.
ಬ್ರಾಹ್ಮಣ ಅಂದ ತಕ್ಷಣ ಆತ್ಮದ ಸ್ಮೃತಿ, ಬ್ರಾಹ್ಮಣ ಅಂದ ತಕ್ಷಣ ಪರಮಾತ್ಮನ ಸ್ಮೃತಿ, ಬ್ರಾಹ್ಮಣ ಅಂದ ತಕ್ಷಣ ನನ್ನ ಕೋಟ ಖಜಾನೆ, ಬ್ರಾಹ್ಮಣ ಅಂದ ತಕ್ಷಣವೇ ನನ್ನ ವಿಶ್ವದ ಜವಾಬ್ದಾರಿ, ಬ್ರಾಹ್ಮಣ ಅಂದ ತಕ್ಷಣ ನನ್ನ ಆಧಾರ ಸ್ವರೂಪ, ನನ್ನ ಉದ್ಧಾರ ಸ್ವರೂಪ, ನನ್ನಲ್ಲಿ ಇರುವ ಎಲ್ಲ ಸರ್ವ ಖಜಾನೆಗಳ ಸ್ವರೂಪ, ನಾನು ಸಂತುಷ್ಟ ಸ್ವರೂಪ, ಸಂಪನ್ನ ಸ್ವರೂಪ, ಪ್ರಾಪ್ತಿ ಸ್ವರೂಪ ಅಂತ ಸದಾಕಾಲ ಅದರಲ್ಲಿ ಮುಳುಗಿಬಿಟ್ರೆ ಮನಸ್ಸನ್ನು ಎಲ್ಲಿ ಎಂಗೇಜ್ ಮಾಡಿದ್ರು ಅಲ್ಲಿ ವಾಪಸ್ಸೇ ಬರೋಂಗಿಲ್ಲ ನಿಮ್ದು. ಯಾಕಂದ್ರೆ ಅಲ್ಲಿ ಹೋಗ್ಬಿಡುತ್ತೆ. ಶಾಂತಿಯಲ್ಲಿ ಇನ್ವಾಲ್ವ್ ಮಾಡ್ತೀರಾ ಅದರಲ್ಲಿ ಹೋಗ್ಬಿಡುತ್ತೆ, ಶಕ್ತಿಯಲ್ಲಿ ಇನ್ವಾಲ್ವ್ ಮಾಡ್ತೀರಾ ಅದರಲ್ಲಿ ಹೋಗ್ಬಿಡುತ್ತೆ. ಎಲ್ಲಿ ಇಟ್ಟರೂ ಕೂಡ ಅಲ್ಲಿ ಸುಖ, ಎಲ್ಲಿಟ್ಟರೂ ಶಾಂತಿ, ಎಲ್ಲಿಟ್ಟರೂ ಪ್ರೇಮ, ಎಲ್ಲಿಟ್ಟರೂ ಖುಷಿ, ಎಲ್ಲಿಟ್ಟರೂ ಆನಂದ. ಯಾಕೆ? ಬ್ರಾಹ್ಮಣರ ಖಜಾನೆ ಹಂಗಿದೆ. ಅವಿನಾಶಿ ಖಜಾನೆ, ಅನಾದಿ ಖಜಾನೆ ಇರೋ ಕಾರಣ ಬೇರೆ ಕಡೆ ಮನಸ್ಸಿಟ್ರೆ ಅದು ದುಃಖನಾದರೂ ಕೊಡ್ಬೋದು, ಸುಖನಾದರೂ ಕೊಡ್ಬೋದು. ಲೌಕಿಕದಲ್ಲಿರಲಿ, ಭಕ್ತಿ ಮಾರ್ಗದಲ್ಲಿರಲಿ, ಸನ್ಯಾಸಿಗಳ ಮನಸ್ಸಿರಲಿ, ಅವರು ಎಲ್ಲೇ ಇಟ್ಟರು ಒಂದಲ್ಲ ಒಂದು ದಿನ ಮತ್ತೆ ದುಃಖದಲ್ಲಿ ಪರಿವರ್ತನೆ ಆಗ್ತಿತ್ತು. ಯಾಕಂದರೆ ಅವ್ರದ್ದು ಅವಿನಾಶಿ ಖಜಾನೆ ಅಲ್ಲ. ನಮ್ಮದು ಅವಿನಾಶಿ ಖಜಾನೆ ಇರೋದ್ರಿಂದ ನಾವು ಎಲ್ಲೇ ಜೋಡಿಸಿದ್ರು, ಪರಮಾತ್ಮನಲ್ಲಿ ಜೋಡಿಸ್ತೀರಾ ಅಲ್ಲಿ ಪರ್ಮನೆಂಟಾಗಿ ಅವಿನಾಶಿ ಸುಖ, ಸತ್ಯುಗದಲ್ಲಿ ಜೋಡಿಸ್ತೀರಾ ಅಲ್ಲಿ ಅವಿನಾಶಿ ಸುಖ ಸಿಗ್ತಾ ಇದೆ, ವತನದಲ್ಲಿ ಜೋಡಿಸ್ತೀರಾ ಅಲ್ಲಿ ಅವಿನಾಶಿ ಸುಖ ಸಿಗ್ತಾ ಇದೆ, ಆತ್ಮದಲ್ಲಿ ಜೋಡಿಸ್ತೀರಾ ಅಲ್ಲಿ ಅವಿನಾಶಿ ಸುಖ ಸಿಗ್ತಾ ಇದೆ, ಬ್ರಾಹ್ಮಣ ಪರಿವಾರದಲ್ಲಿ ಜೋಡಿಸ್ತೀರಾ ಅವಿನಾಶಿ ಸುಖ ಸಿಗ್ತಾ ಇದೆ, ಅಲೌಕಿಕ ಸುಖ ಸಿಗ್ತಾ ಇದೆ, ಅನಾದಿ ಸುಖ ಸಿಗ್ತಾ ಇದೆ. ಹಾಗಾಗಿ ಮನಸ್ಸನ್ನು ನೀವು ಎಲ್ಲಿ ಇಟ್ಟರೂ ಕೂಡ ಇಲ್ಲಿ ಪವಿತ್ರತೆ ಇರುತ್ತೆ, ಸುಖ ಇರುತ್ತೆ, ಶಾಂತಿ ಇರುತ್ತೆ, ಆನಂದ ಇರುತ್ತೆ. ಎಲ್ಲಿ ಸುಖ, ಶಾಂತಿ, ಆನಂದ ಇದೆಯಾ ಅಲ್ಲಿ ಆರೋಗ್ಯ ಇರುತ್ತೆ, ಎಲ್ಲಿ ಆರೋಗ್ಯ ಇರುತ್ತೆ ಅಲ್ಲಿ ಆಯುಷ್ಯ ಇರುತ್ತೆ, ಅಲ್ಲಿ ಖುಷಿ ಇರುತ್ತೆ. ಅದಕ್ಕೆ ನೀವು ಬ್ರಾಹ್ಮಣರ ಮುಖ ಹೆಂಗಿರಬೇಕು ಅಂದರೆ ಒಳಿತಾ ಇರಬೇಕು ಅಂತಾರೆ, ಪರಮಾತ್ಮನನ್ನು ಪ್ರತ್ಯಕ್ಷ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂದರೆ ಯಾರಿಗಾದರೆ ಯಥಾರ್ಥವಾಗಿ ಜ್ಞಾನಯುಕ್ತವಾಗಿ ನಾವು ತಿಳ್ಕೊಂಡಾಗ ನಾವು ಅದನ್ನು ಬೇಡ ಅಂತ ಏನೋ ವೈರಾಗ್ಯ ಮಾಡಿದ್ದೀವಿ ಅಂದರೆ ಅದು ನಮಗಿಂತ ದೊಡ್ಡದು, ನಮಗೆ ಕಷ್ಟ ಕೊಡುತ್ತಂತ ಅದರಿಂದ ದೂರ ಇದ್ದರೂ ವೈರಾಗ್ಯ. ನಾವು ಹಂಗೆ ಮಾಡಿದ್ದೀವ? ಅದರಿಂದ ಯಾವುದರಿಂದ ದೂರ ಇದ್ದೀವಿ? ಮನೆಯಿಂದ ದೂರ ಇದ್ದೀವ, ಮಠದಿಂದ ದೂರ ಇದ್ದೀವ, ಊಟದಿಂದ ದೂರ ಇದ್ದೀವ, ಶರೀರದಿಂದ ದೂರ ಇದ್ದೀವ, ಸಂಬಂಧದಿಂದ ದೂರ ಇದ್ದೀವ, ಸಮಾಜದಿಂದ ದೂರ ಇದ್ದೀವ. ಬಿಟ್ಟು ಹೋದರೆ ತಾನೇ ವೈರಾಗ್ಯ. ಒಂದು ಅದನ್ನಾದರೂ ನಾವು ಬಿಡಬೇಕು, ಇಲ್ಲ ನಮ್ಮನ್ನಾದರೂ ಅದು ಬಿಡಬೇಕು, ಅವಾಗ ವೈರಾಗ್ಯ ಅಂತ ಕರೀತಾರೆ. ಅವ್ರು ಬಿಟ್ಟು ಹೋದ್ರೆ ನಾವು ಹಂಗೆ ಬಿಟ್ಟು ಹೋಗ್ತೀವ? ಅಲ್ಲೇ ಇದ್ದುಕೊಂಡು ಅದರ ಬಗ್ಗೆ ಅನಾಸಕ್ತಿ ರೂಪದಲ್ಲಿ ಬರೋದು. ನೀರಲ್ಲಿದ್ದು ನೀರು ಕುಡಿದೇ ಇರೋದು ಅನಾಸಕ್ತಿ, ನೀರು ಬಿಟ್ಟು ದೂರ ಹೋಗೋದು ವೈರಾಗ್ಯ. ಈಗ ನಾವು ವೈರಾಗ್ಯ ಮಾಡೋರ ಅನಾಸಕ್ತಿಯಲ್ಲಿ ಬರೋರ? ಅನಾಸಕ್ತಿ. ವೈರಾಗ್ಯ ಅಲ್ಲ ನಮಗೆ ಬೇಕಾಗಿರೋದು, ಜ್ಞಾನಯುಕ್ತವಾದ ಅನಾಸಕ್ತಿ ಬೇಕು. ನನ್ನ ಒಳಗಡೆ ಇರತಕ್ಕಂಥ ಶಕ್ತಿ ಸ್ವರೂಪ, ಗುಣಸ್ವರೂಪಗಳ ಪ್ರಭಾವ ಬಂದು ನನಗದು ಅನುಭೂತಿ ಮಾಡ್ತಾ 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 ಆ ರುಚಿಯಲ್ಲಿ ಮಗ್ನ ಆದವನಿಗೆ ಇದು ಬೇಡ ಅನ್ನಿಸ್ಬೇಕು. ಅಕ್ಕವ್ರು ನಿನ್ನೆ ಏನೋ ಒಂದು ಸ್ವೀಟ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ಈಗ ಉದಾಹರಣೆಗೆ ಮೈಸೂರು ಪಾಕ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ಮೈಸೂರು ಪಾಕ್ ತಿಂದೆ, ಆಮೇಲೆ ಅಣ್ಣಾರೆ ಸ್ವಲ್ಪ ಟೀ ಕುಡಿತಾರ ಅಂತ ಕೇಳ್ತಾರೆ ಅವರು. ದಿನ ಕೇಳ್ದಂಗೆ ಅವತ್ತು ನಾವು ಕುಡಿತೀವ? ದಿನ ನಾವು ಹೋದ ತಕ್ಷಣ ಬರೀ ಟೀ ಕುಡಿತಾರೆ ಅಣ್ಣವ್ರನ್ನ ಹಾಕೋರೆ ಮಾಡಿ ಅಂತ ಹೇಳ್ತೀವಿ. ಅದೇ ಫಸ್ಟಿಗೆ ಹೋದ ತಕ್ಷಣ ಮೈಸೂರು ಪಾಕ್ ಕೊಟ್ಟು ಆಮೇಲೆ ಅಣ್ಣವ್ರೆ ಟೀ ಕುಡಿತಾರ ಅಂದರೆ ಕುಡಿಯೋಕ್ಕಾಗತ್ತಾ? ಹಾಗೆ ನಾವೀಗ ಮೈಸೂರು ಪಾಕ್ ತಿಂದ ಮೇಲೆ ಟೀ ಹೆಂಗೆ ಬೇಡ ಅಂತಾರೆ, ಅದನ್ನು ತ್ಯಾಗ ಅಂತ ಅನ್ನೋಕ್ಕಾಗತ್ತಾ? ವೈರಾಗ್ಯ ಅನ್ನೋಕ್ಕಾಗತ್ತಾ? ಅನಾಸಕ್ತಿ. ಯಾಕೆ? ಅದಕ್ಕಿಂತ ಹೆಚ್ಚಿನ ಸುಖವನ್ನು ನೋಡಿದ್ದೀನಿ, ಅದಕ್ಕಿಂತ ಹೆಚ್ಚಿನ ರುಚಿಯನ್ನು ನೋಡಿದ್ದೀನಿ, ಮತ್ತೆ ಅದನ್ನು ಯಾಕೆ ಕಳ್ಕೊಳ್ಳಿ ನಾನು? ಸಣ್ಣ ರುಚಿ ಯಾಕೆ ಬರಲಿ ನಾನು ಅಂತ ಬಿಡ್ತೀನಿ ಅವತ್ತು ನಾನು. ಹಾಗೆ ಇವತ್ತು ನಾವು ದೊಡ್ಡ ರುಚಿ ನೋಡಿದ ಮೇಲೆ ಸಣ್ಣ ರುಚಿ ಬಿಡಬೇಕು. ಬ್ರಾಹ್ಮಣರು ಅಂತಂದರೆ ಅದನ್ನು ಬಿಟ್ಟ ಮೇಲೆ ಇದು ರುಚಿ ನೋಡೋದಲ್ಲ, ಇದರ ರುಚಿ ನೋಡೋದನ್ನು ಪರಮಾತ್ಮ ನಮಗೆ ಫಸ್ಟ್ ಕಲಿಸಿದ್ರು. ನಾವು ಇದ್ರ ಕಡೆ ಗಮನ ಕೊಡ್ತಿಲ್ಲ. ಏನು ಬಿಡಬೇಕು, ಹೆಂಗೆ ಬಿಡಬೇಕು, ಏನು ಬಿಡಬೇಕು, ಹೆಂಗೆ ಬಿಡಬೇಕು, ಅದನ್ನು ಬಿಟ್ಟು ಬಿಡ್ರಿ. ಕೈ ನೀವು ಬಿಡೋದು ಬೇಡ, ತಾನಾಗಿ ಬಿಡುತ್ತೆ. ಮಗುವಿನ ಕೈಯಲ್ಲಿ ಏನಾದರೂ ಇದ್ದಾಗ ಅದು ನಿದ್ದೆಯಲ್ಲಿ ಹೋದಾಗ ತಾನಾಗಿ ಬಿಡುತ್ತೆ. ನಾವಾಗಿ ಬಿಡಿಸ್ಬೇಕು ಅಂದರೆ ಅದು ಕಟ್ಟಾಗುತ್ತೆ, ಬ್ಲೇಡ್ ಆಗಲಿ ಏನೇ ಆಗಲಿ, ಯುಕ್ತಿಯಿಂದ ಇನ್ನೊಂದು ಕೊಟ್ಟು ಬಿಡಿಸ್ಬೇಕು, ಇಲ್ಲ ತಾನಾಗಿ ನಿದ್ದೆ ಮಾಡುವಾಗ ತಾನೇ ಬಿಡಬೇಕು. ಹಾಗೆ ನಾವು ಯುಕ್ತಿಯಿಂದ ಜ್ಞಾನದಲ್ಲಿ ಬರ್ತಾ 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 ಇದನ್ನು ಹಿಡ್ಕೊಂಡು ಅದನ್ನು ಬಿಡಬೇಕು, ಇಲ್ಲ ಅದರಲ್ಲಿ ಪ್ರೀತಿಯಲ್ಲಿ ಮಗ್ನ ಆಗಿ ಇದನ್ನು ಬಿಡಬೇಕು ಅಷ್ಟೇ ಹೊರತಾಗಿ ನಾವಾಗಿ ಬಿಡಿಸೋಕೆ ಹೋದರೆ ಇಲ್ಲಿ ಅರಿತದ, ಮತ್ತೆ ಗಾಯ ಆಗುತ್ತಾ, ಮತ್ತೆ ನೋವಾಗುತ್ತಾ. ಬಿಡ್ತೀವಿ ಅನ್ನೋ ಫೀಲು ಇರುತ್ತೆ, ಆ ಭಾವ ಇರುತ್ತೆ, ಅಭಿಮಾನ ಇರುತ್ತೆ. ಅದು ಯಾವುದು ಆಗಬಾರ್ದು ಅಂದರೆ ಬಿಟ್ಟದ್ದೇ ನನಗೆ ಗೊತ್ತಾಗಿರಬಾರ್ದು, ಹಂಗೆ ಬಿಟ್ಟು ಬಿಡಬೇಕು. ಅದನ್ನು ಅನಾಸಕ್ತಿ ಅಂತ ಕರೀತಾರೆ. ಅದಕ್ಕೆ ನಾವು ಬ್ರಾಹ್ಮಣರು ಅನ್ನುವ ನಶೆ ತಗೊಂಡಾಗ ಆ ಗುಣಗಳು, ಆ ಶಕ್ತಿಗಳು ಅನುಭವ ಮಾಡ್ತಾ 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 ಮುಳುಗಿಬಿಟ್ರೆ, ಅದರ ರುಚಿ ಒಂದು ಸಲ ಸಿಕ್ಕಿಬಿಟ್ರೆ ಆಮೇಲೆ ಈ ರುಚಿಗಳು ನಮಗೆ ಬೇಕು ಅನಿಸಲ್ಲ. ಊಟ ಮಾಡೋಣ ಹೇಳಿ ಹಾಕೋರೆ, ಅಣ್ಣವ್ರೆ ಅದನ್ನು ಮಾಡ್ಬೇಕು, ಮಾಡೋಣ ಹಾಕೋರೆ, ಅಣ್ಣವ್ರೆ ಇದನ್ನು ಮಾಡ್ಬೇಕು, ಮಾಡೋಣ ಹಾಕೋರೆ. ಎಲ್ಲದರೊಳಗೂ ಕರಿತಾ ಕಳಿತಾ 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 ಹೋಗುತ್ತದೆ. ಯಾವಾಗ ಇದರೊಳಗಡೆ ಆಸಕ್ತಿ ಹೆಚ್ಚಾಗ್ತಾ 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 ಒಳಗಡೆ ಹೋಗ್ತೀವಿ, ಆವಾಗ ಮಾತು ಕೇಳಬೇಕನ್ನಿಸಲ್ಲ, ಮಾತಾಡ್ಬೇಕನ್ನಿಸಲ್ಲ, ಕಣ್ಣು ನೋಡ್ಬೇಕನ್ನಿಸಲ್ಲ, ಬೇರೆ ಕಡೆ ಅಲ್ದಾಡ್ಬೇಕನ್ನಿಸಲ್ಲ.
ಬ್ರಹ್ಮಬಾಬರವರು ಕೂಡ ಅವರಿಗೆ ಜವಾಬ್ದಾರಿ ಇರೋ ಕಾರಣ ಯಜ್ಞ ಕಟ್ಟಬೇಕಾಗಿರೋದ್ರಿಂದ, ಮುಂದೆ ನಡೆಸಬೇಕಾಗಿರೋದ್ರಿಂದ, ಫೌಂಡೇಶನ್ ಹಾಕಬೇಕಾಗಿರೋದ್ರಿಂದ ಅಷ್ಟು ಕರ್ಮದಲ್ಲಿ ಬಂದು ಕರ್ಮ ಮಾಡಿ ಅದರ ಜೊತೆ 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 ಪುರುಷಾರ್ಥ ಮಾಡಿಕೊಂಡು ಬಂದರು. ಆದರೂ ಅಷ್ಟು ಜವಾಬ್ದಾರಿ ಇದ್ದರೂ ಕೂಡ ಆದರೆ ಕೊನೆಯಲ್ಲಿ ಹೆಂಗಾದ್ರೆ ಅವರು ಅನಾಸಕ್ತಿ ಬಂತು. ಯಾರೇ ಬಂದ ಮಕ್ಕಳು ಏನಾದರೂ ಹೇಳ್ತಾರೆ ಅಂದ್ರೆ ಮೊದಲು ಮಕ್ಕಳು ಕೇಳಿಲ್ಲ ಅಂದ್ರೆ ಕರೆದು ತಾವು ಹೇಳೋರು, ಇದು ಹಿಂಗೆ ಅದು ಹಂಗೆ, ಇದು ಯಾಕೆ ಹಿಂಗೆ ಅದು ಯಾಕೆ ಹಂಗೆ ಎಲ್ಲ ಕೂಡಿಸ್ಕೊಂಡು ಕತೆ ಗಂಟೆಗಟ್ಟಲೆ ಮಕ್ಕಳಿಗೆ ಕೂಡಿಸಿ ಹೇಳೋರು. ಆಮೇಲೆ ಮಕ್ಕಳೇ ಏನಾದರೂ ಒಂದಿಷ್ಟು ಕುತೂಹಲದಿಂದ ಹೇಳಕ್ಕೆ ಹೋದರೆ ಬಾಬಾ ಸಮಜ್ಗೆ ಬಾಬಾಗ ಮಾಲೂಮ್ ಹೇ ಇಷ್ಟೇ ಹೇಳಿ ಕಳಿಸ್ಬೋದು ಒಂದು ಮಾತಲ್ಲಿ. ಯಾಕೆ? ಕೇಳುವ ಆಸಕ್ತಿ ಹೋಗ್ಬಿಡ್ತು, ವಿಚಾರ ಮಾಡುವ ಆಸಕ್ತಿ ಹೋಗ್ಬಿಡ್ತು, ದೋಷ ನೋಡುವ ಆಸಕ್ತಿ ಹೋಗ್ಬಿಡ್ತು, ಸರಿ ಮಾಡಬೇಕನ್ನೋ ಆಸಕ್ತಿ ಹೋಗ್ಬಿಡ್ತು. ಯಾಕೆ? ಒಳಗಡೆ ಎಲ್ಲ ಸರಿ ಇದೆ ಅಂತ ಗೊತ್ತಾದ ಮೇಲೆ ನಾನು ಹೆಂಗೆ ಸಮಯಾನುಸಾರ ಸರಿಯಾಗಿದ್ದೀನಿ, ಇವರು ಕೂಡ ಸಮಯಾನುಸಾರ ಡ್ರಾಮಾನುಸಾರ ಸರಿ ಹೋಗೋರಿದ್ದಾರೆ, ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಯಾವಾಗ ಮನದಟ್ಟಾಗ್ಬಿಡುತ್ತೋ ಅಲ್ಲಿಂದ ನ್ಯಾರಕಾರ ಆಗಿಬಿಡ್ತಾರೆ ಅವರು. ಸುಮ್ಮನೆ ಇರ್ತಾರೆ ಅಂದರೆ ಇರ್ತಾರೆ, ನಿಮಿತ್ತ ಅಂದರೆ ನಿಮಿತ್ತ. ದಾದಿಗಳು ಹೆಂಗಿದ್ರು ಇನ್ಚಾರ್ಜ್ ಅಂತ ನಾವು ಹೇಳ್ಕೊಳ್ತೀವಿ, ಬಟ್ ಇನ್ಚಾರ್ಜ್ ಥರನೇ ಇದ್ದರು ಅವ್ರು. ಎಷ್ಟು ಬಡದಾಡ್ತಾರೆ. ಇವತ್ತು ಯಾವುದಾದ್ರೂ ಒಂದು ಸಣ್ಣ ಪೋಸ್ಟಿಗೆ ಇನ್ಚಾರ್ಜ್ ಮಾಡಿಬಿಟ್ರೆ ಎಷ್ಟು ಬಡದಾಡಿ ಸಾಯ್ತಾರೆ, ಹೆಸರು ಕೀರ್ತಿ ಅದು ಇದು ಅಂತ ಅಲ್ವಾ. ಅವರು ಎಂಥ ದೊಡ್ಡ ಸ್ಥಾನದಲ್ಲಿ ಕೂತಿದ್ದರು, ಜಾನಕಿ ದಾದಿ, ಹೃದಯ ಮೋಹಿನಿ ದಾದಿ, ರತನಮಣಿ ದಾದಿ, ಇವಾಗಲೂ ಕೂಡ ಎಂಥ ಜಾಗದಲ್ಲಿ ಕೂತಿರೋದವರು. ಇಡೀ ವಿಶ್ವದ 140 ದೇಶಗಳ ಪವಿತ್ರ ಪರಿವಾರ ಅವರನ್ನು ಸಾಕ್ಷಾತ್ ಭಗವಂತನ ಸ್ವರೂಪದಲ್ಲಿ ನೋಡ್ತಿದ್ದರೂ ಕೂಡ ಅವರು ಎಲ್ಲಿ ಆ ಒಂದು ನಶೆಯಲ್ಲಿ ಸ್ವಲ್ಪ ಆದರೂ ಮುಖದಲ್ಲಿ ಕಾಣಿಸುತ್ತಾ ಅವರಲ್ಲಿ ನಾನು ಇಷ್ಟು ದೊಡ್ಡ ಬ್ರಹ್ಮಕುಮಾರಿ ಸಂಸ್ಥೆಗೆ ಹೆಡ್ ನಾನು ಅಂತ ಯಾವತ್ತಾದರೂ ಒಂದು ಕ್ಷಣ ಆದರೂ ಅವ್ರ ಸಂಕಲ್ಪದಲ್ಲಿ ಆದರೂ ಆಸಕ್ತಿನೇ ಇಲ್ಲ ಅವರಿಗೆ. ಅನಾಸಕ್ತದಲ್ಲಿ ಬಂದುಬಿಟ್ಟಿದ್ರು. ಸುಮ್ಮನೆ ನೀವು ಎಲ್ಲಿ ಕೂಡಿಸಿದ್ರೆ ಅಲ್ಲಿ ಗೊಂಬೆ ಥರ ಕೂಡ್ತಿದ್ರು, ಇಲ್ಲಿ ಕೂಡಿಸಿದ್ರು ಇಲ್ಲಿ, ಅಲ್ಲಿ ಕೂಡಿಸಿದ್ರು ಅಲ್ಲಿ ಕೂಡಿಸಿದ್ರು, ಇಲ್ಲಿ ಯಾಕಂತಲೇ ಕೇಳೋದು, ಇಲ್ಲಿ ಯಾಕಂತಾನೆ ತಲೆ ಮೇಲೆ ಕೂಡಿಸಿದ್ರು, ತಲೆ ಮೇಲೆ ಕೂತ್ಕೊಂತಿದ್ರು, ನೀವು ನೆಲದ ಮೇಲೆ ಕೂಡಿಸಿದ್ರೆ ನೆಲದ ಮೇಲೆ ಕೂಡಿದ್ರು. ಅವ್ರಿಗೆ ತಂದು ಡೈಮಂಡ್ ನೆಕ್ಲೆಸ್ ಹಾಕಿದ್ರು ಸುಮ್ಮನೆ ಇರ್ತಿದ್ರು, ಬೇರೆ ತಂದು ಹಾಕಿದ್ರು ಸುಮ್ಮನೆ ಇರ್ತಿದ್ರು. ಯಾವುದರಲ್ಲಿ ಆಸಕ್ತಿ ಇತ್ತು? ಒಂದು ದಿನ ಬಂಗಾರದ ಮೇಲೆ ಆಸಕ್ತಿ ಬರಲಿಲ್ಲ, ಒಳ್ಳೆ ಬಟ್ಟೆ ಹಾಕ್ಕೋಬೇಕಂತ ಆಸಕ್ತಿ ಬರಲಿಲ್ಲ, ಒಳ್ಳೆ ತಿಂಡಿ ತಿನ್ನಬೇಕಂತ ಆಸಕ್ತಿ ಬರಲಿಲ್ಲ, ಒಳ್ಳೆ ಟೂರ್ ಮಾಡಬೇಕಂತ ಆಸಕ್ತಿ ಬರಲಿಲ್ಲ, ಒಳ್ಳೆ ಪದವಿ ಪಡಿಬೇಕು ಅಂತ ಆಸಕ್ತಿ ಬರಲಿಲ್ಲ. ಯಾಕೆ ಬರಲಿಲ್ಲ ಅವ್ರಿಗೆ? ಮತ್ತೆ ಯಾಕಂದರೆ ಅವರಾದರೂ ಏನು ಲೌಕಿಕದಲ್ಲಿ ಏನು ಪೂರ್ತಿ ನೋಡಿಬಿಟ್ಟಿದ್ರೆ ಎಲ್ಲ ಸುಖ. ಇನ್ನು ನಾವಾದರೂ ಒಂದಷ್ಟು ಇಷ್ಟು ವರ್ಷದವರೆಗೂ ಸುಖ ದುಃಖ ಲಾಭ ನಷ್ಟ ಒಳ್ಳೆಯದು ಕೆಟ್ಟದ್ದು ನೋಡಿ ಬಂದಿವಿ ಇದಕ್ಕೆ ಜ್ಞಾನಕ್ಕೆ. ಅವರು ಏನೂ ನೋಡದೇ ಇರುವಂಥ ವಯಸ್ಸಲ್ಲಿನೇ ಬಂದುಬಿಟ್ಟಿದ್ರು. ಆಮೇಲೆ ಅದರ ಆಸಕ್ತಿ ಬರಬೇಕಾಗಿತ್ತಲ್ಲ ಅವರಿಗೆ. ಅಯ್ಯೋ ಪ್ರಪಂಚದವ್ರು ಇಷ್ಟೆಲ್ಲ ಬಡ್ದಾಡ್ತಾ ಇದ್ದಾರೆ, ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದಾರೆ, ಏನಾದರೂ ಇರ್ಬೋದಲ್ಲ ಅಂತ ಅನಿಸೋದಕ್ಕೆ ಅವ್ರಿಗಿನ್ನೂ ಕಾರಣ ಇತ್ತು. ನಮಗೆ ಅದೂ ಇಲ್ಲ, ನಾವೆಲ್ಲ ಮೆತ್ತಗೆ ಬಡಿಸ್ಕೊಂಡು ಬಂದಿರೋ ಆವಾದಂಗಾಗಿವಿ. ಇದಿವಾಗ ಮೆತ್ತಗೆ ಬಡ್ದಿರೋ ಆವು ಹೆಂಗಾಗಿರ್ತೈತೆ, ಅದು ಬಿಟ್ಟರೆ ಸಾಕು ಮರ ಎಲ್ಲರೂ ಒಂದಿಷ್ಟು ಒಕ್ಕೊಂಬಿಡ್ತೀವಿ ಅಂತ ಹಂಗೆ ಒಕ್ಕಳಕ್ಕೆ ರೆಡಿಯಾಗಿರೋರು ನಾವು. ಅವ್ರಿಗೆ ಏನೂ ಇಲ್ಲ ಪಾಪ, ಪ್ರಪಂಚದ ಏನೋ ಪರಿಜ್ಞಾನನೇ ಇಲ್ಲ. ಮಸ್ತಿನ ಬುಷ್ಗುಟ್ಬೋದು ಅವ್ರು ಆರಾಮಾಗಿ. ಆದರೂ ಕೂಡ ಅವರು ತಪ್ಪಗಿದ್ರು. ಯಾಕಿದ್ರು? ಅನಾಸಕ್ತ ಭಾವ. ಯಾಕೆ? ಅಷ್ಟು ಅವರಲ್ಲಿ ಆ ಒಂದು ಜ್ಞಾನದ ಸಂಪನ್ನತೆ, ಯೋಗದ ಸಂಪನ್ನತೆ, ಗುಣಗಳ ಸಂಪನ್ನತೆ, ಸ್ಥಿತಿಯ ಸಂಪನ್ನತೆ, ಅನುಭವದ ಸಂಪನ್ನತೆಯನ್ನು ಪ್ರಾಪ್ತಿ ಮಾಡಿಕೊಂಡಿರುವ ಕಾರಣ ಆಟೋಮೆಟಿಕ್ಕಾಗಿ ಅನಾಸಕ್ತ ಭಾವದಲ್ಲಿ ಬಂದರೆ ಹೊರತಾಗಿ ಒತ್ತಾಯದಿಂದ ಅಭ್ಯಾಸದಿಂದ ಬರೋದಲ್ಲ. ಒತ್ತಾಯ ಅಭ್ಯಾಸ ಯಾವುದಕ್ಕೆ ಬೇಕು? ಶರೀರವನ್ನು ಯೋಗದಲ್ಲಿ ಕೂಡಿಸೋದಕ್ಕೆ ಒತ್ತಾಯ ಬೇಕು, ಮನಸ್ಸನ್ನು ಯೋಗದಲ್ಲಿ ಇಡೋದಕ್ಕೆ ಒತ್ತಾಯ ಬೇಕು, ಆರಂಭದಲ್ಲಿ ಜ್ಞಾನ ತಿಳ್ಕೊಳ್ಳೋದಕ್ಕೆ ಆಸಕ್ತಿ ಪಡಿಸ್ಬೇಕಲ್ಲ, ಅದಕ್ಕೆ ನಾವು ಪ್ರಯತ್ನ ಪಡಬೇಕೇ ಹೊರತಾಗಿ ಇಲ್ಲಿ ಕೂಡಿಸೋ ತನಕ, ಜ್ಞಾನ ಅರ್ಥ ಆಗೋ ತನಕ, ಮನಸ್ಸನ್ನು ಏಕಾಗ್ರ ಮಾಡೋ ತನಕ ಅಭ್ಯಾಸ ಬೇಕೇ ಹೊರತಾಗಿ ಆಮೇಲೆ ಪ್ರಬುದ್ಧತೆ ಬಂತು ಅಂದರೆ ಆಟೋಮೆಟಿಕ್ ಆಸಕ್ತಿಯಲ್ಲಿ ಹೋಗ್ತಾ 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 ಒಂದು ಸಲ ಅದು ರುಚಿ ನೋಡಿಬಿಟ್ರೆ ಬೇಡ ಅಂದ್ರೆ ನಾವು ಬಿಡಲ್ಲ. ಇವತ್ತು ಯಾರಾದರೂ ನಾವು ಮುರಳಿ ಕೇಳೋದು ಬಿಡ್ರಿ ಅಂದ್ರೆ ಬಿಡೋರಿದ್ದೀವಿ, ಬಾಬನ ಮನೆ ಬಿಟ್ಟು ಬರ್ರಿ ಅಂದ್ರೆ ಬಿಡೋರಿದ್ದೀವಿ, ಬಾಬನ ಬಿಟ್ಟು ಬಿಡ್ರಿ ಅಂದ್ರೆ ಬಿಡ್ತೀವಿ. ಯಾಕೆ? ಇದರಲ್ಲಿ ಸಿಕ್ಕಿರೋ ರುಚಿ, ಇದರಲ್ಲಿ ಸಿಕ್ಕಿರೋ ಆನಂದ ಜಗತ್ತಿನವ್ರಿಗೆ ಏನು ಗೊತ್ತು? ನಮಗೆ ಮಾತ್ರ ಗೊತ್ತು. ಅದಕ್ಕೆ ಗೂಡ್ಜಾನೆ ಗುಡುಕು ಗೋತ್ರಿ ಜಾನೆ ಅಂತ ಹೇಳ್ತಾರೆ. ಅದಕ್ಕೆ ಬ್ರಾಹ್ಮಣರಿಗೆ ಗೊತ್ತು, ಪರಮಾತ್ಮನಿಗೆ ಗೊತ್ತು. ಅದಕ್ಕೆ ನಾವು ಬಿಟ್ಟಿದ್ದೀವಿ ಈಗ. ಆದರೆ ನಾವು ವೈರಾಗ್ಯದಿಂದ ಬಿಟ್ಟವರಲ್ಲ, ಅನಾಸಕ್ತಿಯಿಂದ ಬಿಟ್ಟವ್ರು. ನಮಗೆ ಗೊತ್ತು ಅದೆಲ್ಲ ಕ್ಷಣಿಕ, ಅದರಲ್ಲಿ ಏನೂ ಇಲ್ಲ, ಅದು ಕೊಳಕಾಗಿರೋದು, ಹಳೆದಾಗಿರೋದು, ಮುಗಿದಿರೋದು, ಅರಿದಿರೋದು, ಕರೆದಿರೋದು, ಎಲ್ಲ ಹಾಳಾಗಿರೋದು ಅಂತ ನಾವು ಬಿಟ್ಟಿದ್ದೀವಿ. ಅದಕ್ಕೆ ನಮಗೆ ಆಸಕ್ತಿ ಇಲ್ಲ. ಯಾವ ಶ್ರೀಮಂತ ಮನೆತನದವರಿಗೆ ಹಳಸಿರ ಅನ್ನೋದ ಮೇಲೆ ಆಸಕ್ತಿ ಇರುತ್ತೆ. ಅದೇ ಭಿಕ್ಷುಕರಿಗೆ ಅಳಸಿದ್ದೋ ಪಳಸಿದ್ದೋ ಸಿಕ್ಕರೆ ಸಾಕದನ್ನು ಅಮೃತ ಅಂತ ತಿಂತಾರೆ ಅವರು. ಭಲೆ ನಾವು ಹಂಗಂತ ಶ್ರೀಮಂತರೆಲ್ಲ ಅದ್ರ ಮೇಲೆ ಏನು ಅವರು ಅಷ್ಟು ನೋಡ್ರಿ ಅವ್ರಿಗೆ ಸೊಕ್ಕು ಅನ್ನೋಕ್ಕಾಗತ್ತಾ? ಅವ್ರ ಹತ್ರ ಬೇಕಾದಷ್ಟು ಐತಿ. ಹಾಗಂತ ಅದನ್ನು ಸಫಲ ಮಾಡಬೇಕಂತ ತಿಂದು ಹೊಟ್ಟೆ ಕೆಡಿಸ್ಕೊಳ್ತಾರೆ. ಅವರು ಬುದ್ಧಿವಂತರು, ಅವರು ಜ್ಞಾನಿಗಳವರು.
ನಾವೀಗ ಹಂಗೆ ಸಫಲ ಮಾಡಬೇಕಂತ ತಮೋಪ್ರಧಾನ ತಿನ್ನೋರಲ್ಲ ನಾವು. ಶರೀರ ಇರೋ ತನಕ ಮಜಾ ಮಾಡಬೇಕು ಅಂದ್ರೆ ಅವರೇನೋ ತಮೋಪ್ರಧಾನ ಆಗಿದ್ದರೂ ಕೂಡ ಹಳಿಸಿದ್ರೂ ಕೂಡ ಅದನ್ನು ಸಫಲ ಮಾಡಬೇಕು ಅಂತೀವಲ್ಲ, ಹಾಗೆ ಅವರು. ಅದ್ರ ಜೊತೆಗೆ ಶರೀರ ಒಂದು ಹಾಳಾಗಿರುತ್ತೆ, ಜೀವನ ಹಾಳಾಗುತ್ತೆ, ಅದ್ರ ಜೊತೆಗೆ ಅವ್ರ ಅದೃಷ್ಟ ಹಾಳು ಮಾಡ್ಕೊಳ್ತಿದ್ದಾರೆ. ಹಳಸಿರೋ ತಿಂದ್ರೆ ಬರೀ ಅನ್ನ ಅಷ್ಟೇ ಹಾಳಾಗುತ್ತೆ, ಹೊರಗಡೆ ಇದ್ದರೆ ತಿಂದರೆ ಶರೀರನೂ ಹಾಳಾಗುತ್ತೆ. ಅದನ್ನು ಯಾರು ಕೊಡೋರು? ಹಾಗೆ ಜ್ಞಾನಿಗಳಾಗಿರೋರು ನಾವು ಯಾವುದನ್ನು ಹಾಳಾಗೋದ್ರಿಂದ ಯಾವುದನ್ನು ರಕ್ಷಿಸ್ಕೊಳ್ಬೇಕು, ಯಾವುದನ್ನು ಹಾಳು ಮಾಡಬೇಕು ಅನ್ನೋದು ಕೂಡ ಗೊತ್ತಿರಬೇಕು ನಮಗೆ. ಯಾವುದನ್ನೂ ಹಾಳು ಮಾಡಬಾರ್ದು ಅಂತ ಇನ್ಯಾವುದನ್ನು ಹಾಳು ಮಾಡ್ಕೊಂಡಿವೆ ಅಂದರೆ ಜ್ಞಾನಿಗಳನ್ನೆಲ್ಲ ಅರ್ಧಂಬರ್ಧ ನಾವು ತಿಳ್ಕೊಂಡಿದ್ರೆ ನಮಗೆ ಅರ್ಧಂಬರ್ಧ ಭಾವನಾತ್ಮಕವಾಗಿ ಮತ್ತೆ ನಾವೆಲ್ಲೋ ಒಂದು ಕಡೆ ಫೇಲ್ ಆಗಿಬಿಡ್ತೀವಿ. ಅದಕ್ಕೆ ಯಥಾರ್ಥವಾಗಿ ನಾವು ಜ್ಞಾನಿಗಳಾಗಿದ್ದೀವಿ. ಜ್ಞಾನಿಗಳಾಗಿ ಯಥಾರ್ಥದಲ್ಲಿ ಬರೋಣ. ಯಾವುದೇ ತಿಳುವಳಿಕೆಯಲ್ಲಿ, ಅನುಭೂತಿಯಲ್ಲಿ, ಪ್ರಾಪ್ತಿಯ ಸ್ವರೂಪದಲ್ಲಿ ಬಂದು ನಾವಾಗಿ ನಾವು ಜಗತ್ತನ್ನು ಬಿಡೋಣ ಹೊರತಾಗಿ ಜಗತ್ತಿನಿಂದ ಏನೋ ನಮಗೆ ತೊಂದರೆ ಅಂತ ನಾವು ಬಿಡುವುದಲ್ಲ. ಅಥವಾ ಎದುರುಕೊಂಡು ನಾವು ಈಗ ಜಗತ್ತಿನವ್ರಿಗೆ ಎಲ್ಲರಿಗೂ ಕರೋನಾದಿಂದ ವೈರಾಗ್ಯ ಬರುತ್ತೆ. ಹಂಗಂತ ಕರೋನಾದಿಂದ ನಮಗೆ ವೈರಾಗ್ಯ ಬರೋದಕ್ಕೂ ಜ್ಞಾನದಿಂದ ಬರೋದಕ್ಕೂ ವ್ಯತ್ಯಾಸ ಇದೆಯೋ ಇಲ್ಲವೋ? ನಾವು ಜ್ಞಾನದಿಂದ ವೈರಾಗ್ಯ ಬಂದಿದ್ದೀವೋ, ಜ್ಞಾನದಿಂದ ಅನಾಸಕ್ತರಾಗಬೇಕು, ಅಥವಾ ಇದೆಲ್ಲ ನೋಡ್ಕೊಂಡಾಗಬೇಕು. ನೋಡ್ಕೊಂಡಾದರೆ ಸಮಯ ಸಾಧಕರಾಗ್ಬಿಡ್ತೀವಿ ನಾವು ಅಷ್ಟೇ. ಎಲ್ಲ ಇರೋ ತನಕ ಚೆನ್ನಾಗಿರೋ ತನಕ ಚೆನ್ನಾಗಿದ್ದು ಬಿಡೋದು, ಯಾವಾಗಾದ್ರೂ ಪ್ರವಾಹ ಬಂತು ಏನೋ ಬಂತು ಅಂತ ಟಕ್ ಅಂತ ಮತ್ತೆ ಆ ಕಡೆ ಹೋಗಿ ಯುದ್ಧಕ್ಕೆ ನಿಂತ್ಬಿಡ್ತೀವಿ ಅಂತಂದ್ರೆ ಹಂಗಾಗುತ್ತೆ. ಮಿಲ್ಟ್ರಿ ಅವ್ರು ಸೇರಿಸ್ಕೊಂಡ್ಬಿಡ್ತಾರೆ. ಹಂಗೆ ಯುದ್ಧ ನಡೆದಾಗ ಮನೆಗೆ ಬಂದು ಬಿಡ್ತೀನಿ, ಯುದ್ಧ ಇಲ್ದಾಗ ಸೈನ್ಯದಲ್ಲಿ ಇರ್ತೀನಿ, ಹಂಗಾಗಂಗಿಲ್ಲ. ಅಥವಾ ಯುದ್ಧ ನಡೆದ ತಕ್ಷಣವೇ ಮನೆ ನೆನಪಾಗ್ಬಿಡುತ್ತೆ ಅಂದರೆ ಹಂಗಾಗಂಗಿಲ್ಲ. ಯಾವಾಗಲೂ ನಾವು ಅದು ಗೊತ್ತಿರೋದೇ ನಮಗೆ. ಇಂಥ ಕರೋನಲ್ಲ, ಇಂಥ ಇನ್ನೂ 10 ಪ್ರಮಾಣದಲ್ಲಿ ಬಂದರೂ ಕೂಡ ನಾವು ಅದರಿಂದ ವೈರಾಗ್ಯ ಪಡಬೇಕಾಗಿಲ್ಲ. ಅದು ವೈರಾಗ್ಯ ಯಾರಿಗೆ ತರ್ಸಕ್ಕೆ ಬಂದಿದೆ? ಜಗತ್ತಿನವರಿಗೆ ವೈರಾಗ್ಯ ತರಿಸೋದಕ್ಕೆ ಕರೋನಾ ಬಂದಿರೋದು. ನಮಗೆ ವೈರಾಗ್ಯ ತರಿಸೋಕ್ಕೆ ಪರಮಾತ್ಮ ಬಂದಿರೋದು. ನಮಗೆ ವೈರಾಗ್ಯ ಹೆಂಗೆ ಬರುತ್ತೆ? ಜ್ಞಾನದಿಂದ, ಅನುಭವದಿಂದ, ಆ ರುಚಿಯನ್ನು ಕಂಡು ಅನಾಸಕ್ತಿ ಬರುತ್ತೆ, ವೈರಾಗ್ಯ ಎಲ್ಲ ನಮಗೆ ಬರೋದು. ಹಾಗಾಗಿ ಆಸಕ್ತಿಯನ್ನು ಅನಾಸಕ್ತಿಯಲ್ಲಿ ಪರಿವರ್ತನೆ ಮಾಡಿಕೊಂಡು ಶಕ್ತಿ ಸ್ವರೂಪರಾಗಿ ಅಂತ ಹೇಳಿದರೆ ಆ ರೀತಿಯಾಗಿ ನಾವು ಯೋಗದಲ್ಲಿ ಒಳ್ಳೆಯ ರೀತಿಯಲ್ಲಿ ಅನುಭವ ಮಾಡೋಣ. ಬ್ರಾಹ್ಮಣ ಸ್ವರೂಪದ ಯಥಾರ್ಥ ಸ್ಥಿತಿಯಲ್ಲಿ ಬಂದು ಯಥಾರ್ಥವಾಗಿರುವ ಗುಣಗಳ ಅನುಭೂತಿಯನ್ನು ಮಾಡ್ತಾ 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 ಕಂಪ್ಲೀಟ್ ಈ ಶರೀರ, ಈ ಪ್ರಪಂಚವನ್ನು ಮರೆತು ನಿಜವಾದ ಶಕ್ತಿ ಸಂಪನ್ನರು ಆಗೋಣ. ಓಂ ಶಾಂತಿ.